ನಮಸ್ತೆ ನಮಸ್ತೆ ನಮಸ್ಕಾರ. ಸೊ ನಾನು ಪ್ರಾರಂಭ ಮಾಡ್ಬೋದಲ್ಲ? ಈಗ ನಿಮ್ಮದೇ ಸಮಯ ಸರ್. ಓಕೆ, ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ, ಭಯವೇನು 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 ಗುರುವೇ. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ, ಸುಖವೇನು 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 ಪ್ರಭುವೇ. ಜಗತ್ತಿಗೆ ಎಳೆತಂದ ನನ್ನ ತಂದೆ ತಾಯಿಗಳ ಪಾದಪದ್ಮಗಳಿಗೆ ನಾನು ಶರಣನ್ನು ಅರ್ಪಿಸ್ತಾ, ವಿಶ್ವವಾಣಿ ಕ್ಲಬ್ ಹೌಸ್ನಲ್ಲಿ ಎಲ್ಲ ಇಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸರ್ವರಿಗೂ ನಾನು ಶರಣಾರ್ಥಿಗಳನ್ನು ಹೇಳ್ತಾ, ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ವಿಶೇಷ ಮತ್ತು ವಿಚಿತ್ರ ಅನ್ನಿಸ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಸಂತ ಶಿಶುನಾಳ ಶರೀಫ ಶಿವಯೋಗಿ, ಇದು ಶಿಶುನಾಳ ಶರೀಫ ಅನ್ನತಕ್ಕಂಥದ್ದು ಮುಸಲ್ಮಾನ ಶಬ್ದ. ಇದು ಹೇಗೆ ನಮಗೆ ಶಿವಯೋಗಿ ಬರ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ಕೋತಾ ಮುಂದೆ ಹೋಗ್ತೇನೆ. ಶಿಶುನಾಳ ಶರೀಫರ ತತ್ವ ಪದ ಗಾಯನ ಮತ್ತು ವ್ಯಾಖ್ಯಾನಕ್ಕೆ ನನ್ನ ಆಹ್ವಾನಿಸಿರ್ತಕ್ಕಂಥ ಕಾರಣಕರ್ತ ಸದ್ಯ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ನಾನು ಶಿವಶರಣ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವ ಬೆಳಕು ಪ್ರಾರಂಭ ಆಯಿತು. ಅದು ತದನಂತರ 17, 18, 19ನೇ ಶತಮಾನಗಳಲ್ಲಿ ಅನೇಕ ಸಾಧು ಸತ್ಪುರುಷರ ಜನಗಳಾಗುತ್ತೆ. ಅಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢರು ಬಹುಶಃ ಜಗತ್ತಲ್ಲಿ ಕೇಳದೇ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ ಅಂತ ನನ್ನ ಭಾವನೆ. ನಿಂತಲ್ಲೇ ಕೈಲಾಸ ಮಂಟಪದಲ್ಲಿ ಕುಂತು ಕೈಲಾಸವನ್ನು ಕಂಡಂಥ ಮಹಾನ್ ಯೋಗಿ ಸಿದ್ಧಾರೂಢರು. ಹಾಗೆಯೇ ಗರಗದ ಮಡಿವಾಳಪ್ಪನವರು. ಗರಗದ ಮಡಿವಾಳಪ್ಪ ಅಂತಂದರೆ, ಗರಗ ಅಂದರೆ ಪ್ರಪ್ರಥಮವಾಗಿ ನಮ್ಮ ದೇಶದ ಭಾರತದ ಸ್ವಾತಂತ್ರ್ಯ ಬಾವುಟವನ್ನು ತಯಾರು ಮಾಡಿರ್ತಕ್ಕಂಥ ಪವಿತ್ರ ಜಾಗ ಅದು ಗರಗ ಅಂತ. ಆ ಗರಗದ ಮಡಿವಾಳೇಶ್ವರರು ಇದ್ದಾರೆ. ಆಮೇಲೆ ನವಲಗುಂದ ನಾಗಲಿಂಗ ಯತಿಗಳು, ಇವರು ಬಹಳಷ್ಟು ಸಾಧನಾ ಯೋಗಿಗಳು ಇವರು. ಹಾಗೆ ಅನೇಕ ಡಂಬಳದ ತೋಟ ಸಿದ್ಧಲಿಂಗೇಶ್ವರರು, ಗದಗಿನ ಶಿವಾನಂದರು, ಸರ್ವಗುರು ನಡೆದಾಡುವ ದೇವರು ಪುಟ್ಟರಾಜ ಗವಾಯಿಗಳು ಹುಟ್ಟಿರ್ತಕ್ಕಂಥವು ಗದಗು, ಬಳ್ಳಾರಿಯ ಚೇಳುಗುರಿಕೆ ಎರಿತಾತ, ಸಂತ ಲಡ್ಡು ಮುತ್ಯ, ಹಾಗೆ ಉಣಕಲ್ ಸಿದ್ದಪ್ಪಜ್ಜ, ಕೋಡಿಕೊಪ್ಪದ ಹುಚ್ಚೀರಪ್ಪಜ್ಜ, ಹೀಗೆ ಅನೇಕ ಸಾಧು ಸಂತರು ಉತ್ತರ ಕರ್ನಾಟಕದಲ್ಲಿ 18, 19ನೇ ಶತಮಾನದಲ್ಲಿ ಜನಿಸಿ ಸಂದೇಶಗಳನ್ನು ನಮ್ಮಂಥ ಇರತಕ್ಕಂಥ ಭವಸಾಗರದಲ್ಲಿ ಜೀವಿಸ್ತಕ್ಕಂಥ ಜನಗಳಿಗೆ ಬಿಟ್ಟೋಗಿದ್ದಾರೆ. ಹಾವೇರಿ ಜಿಲ್ಲೆಯ ಅತ್ಯಂತ ಒಂದು 3 ವಿಶೇಷ ವ್ಯಕ್ತಿಗಳನ್ನು ನಾವು ಕಾಣ್ಬೋದು. ಸರ್ವಜ್ಞ ತ್ರಿಪದಿಗಳ ರಚನೆಯಂತ ಮಾಡಿರ್ತಕ್ಕಂಥ ಸರ್ವಜ್ಞರು ಅಲ್ಲಿ ಹಾವೇರಿ ಜಿಲ್ಲೆಯವರೇ. ಹಾಗೆ ಪ್ರಪ್ರಥಮ ಕ್ರಾಂತಿಕಾರಿ ಕವಿ ಕಾಗಿನೆಲೆ ಕನಕದಾಸರು. ದಾಸರೆಂದರೆ ದಾಸರಯ್ಯ ಕನಕ ಪುರಂದರ ದಾಸರು. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನವಕೋಟಿಯನ್ನು ದಾನ ಮಾಡತಕ್ಕಂಥ ಪುಣ್ಯಾತ್ಮರು ಪುರಂದರ ಆದರೆ 7 ಕೊಪ್ಪರಿಗೆ ಹಣವನ್ನು ದಾನ ಮಾಡಿ ದೇವಸ್ಥಾನವನ್ನು ಊರ್ಜಿತ ಮಾಡಿರ್ತಕ್ಕಂಥವ್ರು ಕಾಗಿನೆಲೆ ಕನಕದಾಸರು. ಇವರು ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ದಾಸ ಶ್ರೇಷ್ಠಗಳಲ್ಲಿ ಸರ್ವಶ್ರೇಷ್ಠರು. ಅದಕ್ಕೆ ದಾಸರೆಂದರೆ ದಾಸರಯ್ಯ ಕನಕ ಪುರಂದರ ದಾಸರು. ಹಾಗೆಯೇ ನಮ್ಮ ಕಳಸದ ಗೋವಿಂದ ಭಟ್ರು. ಈ ಗೋವಿಂದ ಭಟ್ರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ ಇಲ್ಲಿ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಜ್ಯೋತಿಷ್ ಹೇಳತಕ್ಕಂಥ ವಂಶದ ಒಂದು ಕೊನೆಯ ಕೊಂಡಿ. ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಾಗ ಅವರನ್ನು ಬೀಳ್ಕೊಟ್ರ, ನೀವೆಲ್ಲಿ ಇಂಥ ಕಡೆ ಹೋಗಿ ವಾಸ ಮಾಡ್ರಿ, ಸಾಮ್ರಾಜ್ಯ ಅವನತಿ ಇರುತ್ತೆ, ಒಂದು ರಕ್ಷಣೆ ಇರಲ್ಲ ಅಂತ. ಅಲ್ಲಿ ಬಂದು ಇಲ್ಲಿ ಕಳಸಾನ ಗ್ರಾಮದಲ್ಲಿ ಅವರು ಬಂದು ವಂಶ ಪರಂಪರೆ ಇರ್ತಕ್ಕಂಥವ್ರು ನೆಲೆಸ್ತಾರೆ. ಅವರು ಶಾಕ್ತ ಪಂಥೆಯ ವೈದಿಕ ಧರ್ಮ ಮನೆತನದವರು ಗುರುಗೋವಿಂದ ಭಟ್ರು. ಆದರೆ ಎಲ್ಲೂ ಯಾವತ್ತೂ ಯಾವ ರೀತಿಯಲ್ಲೂ ಜಗತ್ತಲ್ಲಿ ಈ ತಗುಲುಗಳ ಬಗ್ಗೆ ತಲೆ ಕೆಡಿಸಿಕೊಂಡವರಲ್ಲ ನಮ್ಮ ಗುರುಗೋವಿಂದ ಭಟ್ರು. ಹಾಗೆ ಅಂತ ಅದ್ಭುತವಾದ ಗುರುಗೆ ಒಬ್ಬ ಅದ್ಭುತವಾದ ಶಿಷ್ಯ ಸಿಗ್ತಾರೆ. ಅವರೇ ಸಂತ ಶಿಶುನಾಳ ಶರೀಫ ಶಿವಯೋಗಿ. ಸಂತ ಅಂದರೆ ನಾವು ಕಬೀರ್ದಾಸ್ ಹತ್ರನೇ ಹೋಗ್ಬೇಕಾಗುತ್ತೆ ಅರ್ಥ ಹುಡುಕ್ಬೇಕಾರೆ. ಅವ್ರು ಹೇಳ್ತಾರೆ ಕಬೀರ್ದಾಸರು, ಅಪರೂಪಕ್ಕೆ ಯಾವನ ಒಬ್ಬ ಗುರುಬೋಧನೆ ಗ್ರಹಿಸಿ, ಅಪರೂಪಕ್ಕೆ ಯಾವನ ಒಬ್ಬ ಗುರುಬೋಧನೆ ಗ್ರಹಿಸಿ, ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನೋ ಕಬೀರ ಸಂತನಾಗುವನೋ.
ಸಂತ ಆಗಬೇಕಂದ್ರೆ ಜಗದಾಸೆಗಳನ್ನು ಬಿಟ್ಟಿರಬೇಕು, ಅವನು ಮಾತ್ರ ಸಂತ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇನ್ನು ವಿಜಾಪುರದ ಯೋಗಾಶ್ರಮದ ನನ್ನ ಅಂತರಂಗದ ಗುರು ಸಿದ್ದೇಶ್ವರಪ್ಪಗಳು ಅವರು ಸತ್ಪುರುಷ ಸಂತಗಳಲ್ಲಿ ಪ್ರಪ್ರಥಮರು, ಮೊದಲಿಗರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಈ ಸಂತ ಶಿಶುನಾಳ ಅಂದರೆ ಏನು? ಶಿಶುನಾಳ ಅಂದರೆ ಒಂದು ಸಣ್ಣ ಗ್ರಾಮ, ಸುಮಾರು ಒಂದು 350-200 ಮನೆ ಇರ್ತಕ್ಕಂಥ ಊರದು. ಆ ಊರಲ್ಲಿ ಆ ಶಿಶುನಾಳಧೀಶ ಅಂದರೆ ಬಯಲು ಎತ್ತರವಾದ ಒಂದು ಕಂಬದ ಮೇಲೆ, ಕಲ್ಲು ಕಂಬದ ಮೇಲೆ ಬಸವಣ್ಣ ಕುಂತಿರ್ತಕ್ಕಂಥ ಚಿತ್ರ ಅಷ್ಟೇ, ಅದೇ ಶಿಶುನಾಳಧೀಶ. ಈ ಶಿಶುನಾಳಧೀಶನನ್ನ ಶಿಶುನಾಳ ಶರೀಫರು ಸುಮಾರು 6,000-7,000 ತತ್ವಪದಗಳನ್ನು ಅವನಿಗೆ ಅರ್ಪಣೆ ಮಾಡ್ತಾರೆ. ಅದು ಶಿಶುನಾಳಧೀಶ ಅಂತಕ್ಕಂಥ ನಾವು ಆಧ್ಯಾತ್ಮ ಲೋಕಕ್ಕೆ ಹೋಗಿ ನೋಡೋದಾದರೆ, ಗರ್ಭದಲ್ಲಿ ಮಗು ನವಮಾಸದಲ್ಲಿ ಝೈಗೋಟ್ ಫಾರ್ಮೇಷನ್ ಆದ ನಂತರ ಅದು ಬೆಳೀತಿದೆ. ಅದಕ್ಕೆ ಆಹಾರ ಪ್ರಕ್ರಿಯೆನ ತಾಯಿಯಿಂದ ಬರಬೇಕಾದ್ರೆ ಶಕ್ತಿ ಮತ್ತು ಉಸಿರು ಆ ನಾಳದಿಂದನೇ ಹೋಗುತ್ತೆ. ಅದು ನವಮಾಸ ಆದಮೇಲೆ ಹೊರಗಡೆ ಜಗತ್ತಿಗೆ ಬಂದಾಗ ವೈದ್ಯರು ಆ ನಾಳವನ್ನು ಕಟ್ ಮಾಡ್ತಾರೆ, ಇದು ಶ್ವಾಸನಾಳದಿಂದ ತಗೊಳ್ಳುತ್ತೆ ಉಸಿರು. ಹಾಗೆಯೇ ಬಹುಕು ಬಂದ ಈ ಜೀವಿ 9 ಬಾಗಿಲು ದಾಟಿ ಉಸಿರು ಚೆಲ್ಲುವಾಗ ಶ್ವಾಸನಾಳದಿಂದ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಹಾಗೆ ಭಗವಂತ ಶಿಶು ನಾಳ ಅಂದರೆ ಶಿವ ಆ ಮಗುಗೆ ಅಥವಾ ಜನನವಾಗತಕ್ಕಂಥ ಒಂದು ವ್ಯಕ್ತಿಗೆ ಆ ಉಸಿರನ್ನು ಕೊಟ್ಟು ಉಸಿರು ವಾಪಸ್ ಪಡಿತಕ್ಕಂಥ ಶಿಶುನಾಳ ಅಧೀಶ, ಅವನ ಒಡೆಯ, ಅವನೇ ಶಿಶುನಾಳ ದೇಶ ಅಂತ ಆಧ್ಯಾತ್ಮ ಲೋಕದಲ್ಲಿ ಹೇಳ್ತಾರೆ. ಹಾಗಾಗಿ ಇದನ್ನು ಶಿಶುನಾಳ ಅನ್ನೋದಾಯಿತು. ಮತ್ತು ಶರೀಫಾ ಅಂದ್ರೆ ಏನು? ಮುಸಲ್ಮಾನ್ ಬಂಧುಗಳಲ್ಲಿ ಶರೀಫಾ ಅಂದರೆ ಕುರಾನಲ್ಲಿ ತಿಳಿಸಿರೋ ಪ್ರಕಾರ ಸತ್ ಚಾರಿತ್ರ್ಯ ಇರತಕ್ಕಂಥವನ್ನ ಶರೀಫ್ ಆದ್ಮಿ ಅಂತ. ಆದರೆ ಶಿಶುನಾಳ ಶರೀಫ್ ಆದ್ಮಿ ಅಂದರೆ ಇವರು ಮಹಮ್ಮದ್ ಶರೀಫ್ ಅಂತ ಅವ್ರ ತಾಯಿ ಹೆಸರಿಟ್ಟಿದ್ದು. ಶಿವಯೋಗಿ, ಶಿವಯೋಗಿ ಅಂತಂದರೆ ಶಿವನನ್ನು ಆರಾಧಿಸ್ತಕ್ಕಂಥವರೆಲ್ಲರೂ ಶಿವಯೋಗಿಗಳೇ. ಆಧ್ಯಾತ್ಮ ಲೋಕದಲ್ಲಿ ಹೇಗೆ ನಾನು ಹೇಳ್ತಿದ್ದೀನಿ, 3 ಜನ ಶಿವಗಳನ್ನು ನಾವು ಕಾಣ್ತೀವಿ. ಒಬ್ಬನು ಸನ್ಯಾಸಿ ಶಿವ, ಒಬ್ಬನು ಸಂಸಾರಿ ಶಿವ, ಒಬ್ಬನು ಪರಶಿವ. ಸನ್ಯಾಸಿ ಶಿವ ಅಂದರೆ ಅವನಿಗೆ ಈ ಭಕ್ತರು ಅಥವಾ ಅನುಯಾಯಿಗಳು ನಾಗಸಾಧುಗಳು ಮತ್ತು ಅಘೋರಿಗಳು, ಸ್ಮಶಾನ ರುದ್ರ ಅಂತ ಕರಿತೀವಿ ನಾವು ಸನ್ಯಾಸಿ ಶಿವನ್ನ. ಅವನು ಹೊರಗಡೆ ಇರ್ತಾನೆ, ಸ್ಮಶಾನದಲ್ಲೇ ವಾಸ ಇರ್ತಾನೆ. ಅವನು ಬೂದಿ ಮೇಲೆ ಮಾಡ್ಕೊಂಡು ಗಜಚಾರ ಮಾಡ್ಕೊಂಡು ಜೀವನ ಮಾಡ್ತಾನೆ ಅಂತ ಪ್ರತೀತಿಗಳಿದ್ದಾವೆ. ಹಾಗೆ ಅವರ ಅನುಯಾಯಿಗಳು ಯಾರಪ್ಪ ಅಂದರೆ ನಾಗಸಾಧುಗಳು ಮತ್ತು ಅಘೋರಿಗಳು ಮಾತ್ರ. ನಾಗಸಾಧುಗಳು ಅಘೋರಿಗಳು ಊರು ಒಳಗಡೆ ಬರಲ್ಲ, ಸ್ಮಶಾನ ರುದ್ರನು ಊರು ಒಳಗಡೆ ಬರಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ಸಂಸಾರಿ ಶಿವ, ಸಂಸಾರಿ ಶಿವ ಅಂದರೆ ನಾವು ನೀವು ಕಂಡಂತೆ ಪಾರ್ವತಿ, ಗಂಗೆ, ಗಣಪತಿ, ಬಾಲಸುಬ್ರಹ್ಮಣ್ಯ, ಭೃಂಗಿಗಳು, ನಂದಿಗಳು, ಕೈಲಾಸ ಇವೆಲ್ಲ ಅವನ ಕ್ಷೇತ್ರಗಳು. ಹಾಗಾಗಿ ಅವನನ್ನು ಸಂಸಾರಿ ಶಿವ ಅಂತ ಕರಿತೀವಿ. ಹಾಗೆ ಪರಶಿವ ಅಂತಂದರೆ ನಾವು ತಾಯಿ ಅಕ್ಕ ಮಹಾದೇವಿನೇ ನೆನೆಸಬೇಕಾಗುತ್ತೆ. ಪರಶಿವ ಅಂದರೆ ಯಾರು ಅಂತ ಹೇಳ್ತಾಳಕ್ಕೆ ಬಸವ ಕಲ್ಯಾಣದಿಂದ ಹಿಡಿದು ಶ್ರೀಶೈಲಕ್ಕೆ ಅವಳು ನಡಗೇಲೆ ಬರ್ತಕ್ಕಂಥ ಕಾಲದಲ್ಲಿ ಅವಳು ಆ ಶ್ರೀಶೈಲ ಬೆಟ್ಟವನ್ನು ಮೇಲಕ್ಕೆ ಏರುತ್ತಾ 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 ಹೇಳ್ತಾಳೆ. ಅವುಗೆ ಅವನಿಗೆ ಪ್ರಭೆ ಕಾಣುತ್ತೆ, ಆಕೆಗೆ ಒಂದು ದೊಡ್ಡ ಬೆಳಕಿನ ಪ್ರಭೆ. ಆ ಪ್ರಭೆ ಒಳಗಡೆ ಒಂದು ಕೈ ಕರೆದಾಗುತ್ತೆ. ಆ ಹೋಗಿ ಅವಳು ಬೆಳಕಲ್ಲಿ ಅಂಕಿತ ಆಗ್ತಾಳೆ. ಕದಳಿ ಕರ್ಪೂರ ಅಂತ ಒಂದು ಬುಕ್ ಡಾಕ್ಟರ್ BM ತಿಪ್ಪೇಸ್ವಾಮಿ ಭಾಳ ಚಂದ ಬರೆದಿರೋದನ್ನ ಓದಿದ್ರೆ ಅನುಕೂಲ ಆಗ್ತವೆ. ಆವಾಗ ಅವಳು ಉದ್ಗಾರ ಮಾಡ್ತಾಳೆ, ಶಿವನೆಂದರೆ ಬಣ್ಣವಿಲ್ಲದ, ರೂಹಿಲ್ಲದ, ಜಾತಿ ಇಲ್ಲದ, ಕೀಳಿಲ್ಲದ ಚಿಲುವನಾದ ಭಗವಂತ. ಅಂದರೆ ಈ ಜಗತ್ತು ಸರ್ವವ್ಯಾಪಿ, ಈ ಯೂನಿವರ್ಸಲ್, ಇದನ್ನ ಪರಶಿವ ಅಂತ ಕರಿತೀವಿ. ಅಂತ ಪರಶಿವನನ್ನು ಪೂಜೆ ಮಾಡಿದವರು 18-19ನೇ ಶತಮಾನದ ಸಾಧು ಸತ್ಪುರುಷರು, ಶಿವಯೋಗಿಗಳು. ಅಂಥ ಶಿವಯೋಗಿ ನಮ್ಮ ಶಿಶುನಾಳ ಶರೀಫರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಗುರು ಗೋವಿಂದ ಭಟ್ರು ಮತ್ತು ಶಿಶುನಾಳ ಶರೀಫರು ದರ್ಶನವಾಗುತ್ತೆ. ದರ್ಶನ ಆದಾಗ ಏನಾಗುತ್ತೆ ಅಂದರೆ ಸಾರಸತ್ವದ ಲೋಕದ ಆವಿಷ್ಕಾರಗಳೆಲ್ಲ ದಾರಿ ಎರೀತಾರೆ ಯಾರು? ಗುರು ಗೋವಿಂದ ಭಟ್ರು. ಆ ಹುಡುಗ ಹಂಗೇ ಸ್ವೀಕಾರ ಮಾಡ್ಕೊಂಡು ಬೆಳೀತದೆ. ಅದಕ್ಕೆ ಅರ್ಹ ಗುರುಗೆ ಶಿಷ್ಯ ಇರಬೇಕು ಅಂತ ರಾಮಕೃಷ್ಣ ಪರಮಹಂಸರನ್ನ ಮಾನ್ಯ ನಮ್ಮ ಸರ್ವ ಗುರು ವಿವೇಕಾನಂದವರು ಆಸೆಗೆಲ್ಲ ಹಣ ಇಟ್ಟು ಟೆಸ್ಟ್ ಮಾಡ್ತಾರೆ, ನನ್ನ ಗುರು ಆಸೆ ಇರ್ಬೋದೇನೋ ಅಂತ. ಅಂಥ ಗುರು ಶಿಷ್ಯರಿದಾರಲ್ಲ, ಅದು ಲೋಕಕ್ಕೆ ಅದು ಎತ್ತರವಾಗಿರ್ತಕ್ಕಂಥ ಶಬ್ದಗಳವು. ಗು ಅಂದರೆ ಅಂಧಕಾರ, ರು ಅಂದರೆ ಪರಿಹಾರ ಮಾಡತಕ್ಕಂಥ ಪ್ರಕ್ರಿಯೆಗೆ ಗುರು ಅಂತ ಕೇಳ್ತೀವಿ. ಅಂಥ ಗುರು ಸಿಕ್ಕಿದಾಗ ಶಿಶುನಾಳ ಶರೀಫರು ಹೇಳ್ತಾರೆ, ದೊರಕಿದ ಗುರು ದೊರಕಿದ, ದೊರಕಿದ ಗುರು ದೊರಕಿದ, ಪರಮಾನಂದ ಬೋಧ ಅರವಿನೊಳಗೆ ಬಂದು, ಪರಮಾನಂದ ಬೋಧ ಅರವಿನೊಳಗೆ ಬಂದು, ದೊರಕಿದ ಗುರು ದೊರಕಿದ, ಕರಪಾತ್ರೆ ಹಿಡಿದೂಗಿ
ನರರ ಶರೀರದಿ ಕರಪಾತ್ರೆ ಹಿಡಿದು ಈ ನರರ ಶರೀರದಿ ತನ್ನರಿವು ತನಗೆ ತೋರಿ ಪರಮನ ಮುಗೆಯಲ್ಲಿ ತನ್ನರಿವು ತನಗೆ ತೋರಿ ಪರಮಾನಂಬುಗೆಯಲ್ಲಿ ದೊರಕಿದ ಗುರು ದೊರಕಿದ. ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ, ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ, ಬಿಂದು ವಸ್ತುವಿನೊಳು ಚಂದದಿಂದಲಿ ಬಂದು, ಬಿಂದು ವಸ್ತುವಿನೊಳು ಚಂದದಿಂದಲಿ ಬಂದು ದೊರಕಿದ ಗುರು ದೊರಕಿದ. ಶಿಶುನಾಳಧೀಶ ಪ್ರಕಾಶ ಗೋವಿಂದನ್ನ, ಶಿಶುನಾಳಧೀಶ ಪ್ರಕಾಶ ಗೋವಿಂದನ್ನ ಅಸಮ ತೇಜೋರೂಪ ಕಿರಣದಿಂದಲಿ ಬಂದು, ಅಸಮ ತೇಜೋರೂಪ ಕಿರಣದಿಂದಲಿ ಬಂದು ದೊರಕಿದ ಗುರು ದೊರಕಿದ ಗುರು ದೊರಕಿದ ಗುರು ದೊರಕಿದ. ಗುರು ನನಗೆ ದೊರಕದ ಅಂತಕ್ಕಂಥ ಪರಮ ಸಂತೋಷದಲ್ಲಿ ಸುಮಾರು 36 ಹಾಡುಗಳನ್ನು ಬರೀ ಗುರು ಬಗ್ಗೆನೇ ಬರೀತಾರೆ ಅಂತ ಗುರುನಾಥ ಶಂಭೋ ರಕ್ಷಿಸುವಂತಕ್ಕಂಥ ಹಾಡುಗಳು ಶಿಶುನಾಳ ಶರೀಫರ ತತ್ವಪದಗಳಲ್ಲಿ ಬಹಳ ವಿಶೇಷವಾದ ಪರಿಕಲ್ಪನೆಯನ್ನು ಪಡ್ಕೊಂಡವು ಗುರುತತ್ವ ಅಂತಕ್ಕಂಥ. ಅವರು ಶಿಶುನಾಳ ಶರೀಫರು ಹುಟ್ಟಿದ್ದು ನಾನು ಹೇಳಿ ಆಮೇಲೆ ನಾನು ಮುಂದಕ್ಕೆ ಹೋಗ್ತೇನೆ. ಬಹಳ ವಿಶೇಷ ಅಂದರೆ 7/3/1819 ದಿನ ಅವರು ಜನನವಾಗುತ್ತೆ. ಹಾಗೆಯೇ ದೇಹ ಬಿಟ್ಟಿದ್ದು 7/3/1889, ಪೂರ್ಣ 70 ವರ್ಷಗಳ ಕಾಲ ಅವರು ಬದುಕ್ತಾರೆ ಅಂತಕ್ಕಂಥದ್ದನ್ನು ದಾಖಲಾತಿಗಳನ್ನು ತಿಳಿದು ಬರುತ್ತೆ. ತಂದೆ ಇಮಾಮ್ ಸಾಹೇಬ ಮತ್ತು ತಾಯಿ ಅಜ್ಜುಮ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಅವಾಗ ಶರಣ ಪರಂಪರೆಗಳು ಬಹಳ ವಿಶೇಷವಾಗಿದ್ದುವಾಗ ಆ್ಯಕ್ಚುಲಿ ಹಳ್ಳಿಯಲ್ಲಿ ಬಸವಣ್ಣವರು 12ನೇ ಶತಮಾನದ ಪಾದಯಾತ್ರೆಗಳನ್ನು ಮಾಡಿಕೊಂಡ ಮೇಲೆ ನಂತರ ಅದು 4ನೇ ಶತಮಾನದವರೆಗೂ ಸುಮಾರು ಒಂದು 6 ಶತಮಾನದವರೆಗೂ ಆ ಒಂದು ಶಿವಶರಣ ಪದಗಳು ಬಹಳಷ್ಟು ಸಾಕೊಂಡ್ಬಂದು. ಹಾಗಾಗಿ ಅವರು ಶಿಶುನಾಳ ಶರೀಫರು ಸಣ್ಣ ಮಗುನ ಇದ್ದ ಗಾವಟಿ ಮಠದಲ್ಲಿ ಅವರೆಲ್ಲರ ಈ ಪರಮಾನುಭವ ಬೋಧೆ, ಕೈವಲ್ಯ ಪದ್ಧತಿ, ಕೈವಲ್ಯ ನವನೀತ, ಅಲ್ಲಮಪ್ರಭುದು ಅಂದರೆ ಅವರು ಒಂದು ಸ್ವಂತ ಹಸ್ತಪ್ರತಿ ಬರೆದಿಟ್ಕೊಂಡಿದ್ರಂತೆ ಅಲ್ಲಮಪ್ರಭು, ಅದು ಶಿಶುನಾಳ ಶರೀಫರು. ಅವರ ಹಸ್ತಪ್ರತಿಯ ಬರ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕುಣಿಯರಂತೆ. ಸ್ವಯಂ ಶಂಭು ಅಲ್ಲಮನನ್ನ ಬಸವಣ್ಣನಿಗಿಂತ ಭಕ್ತನಿಲ್ಲೋ, ಅಲ್ಲಮನಿಗಿಂತ ದೇವರಿಲ್ಲೋ ಅಂತಕ್ಕಂತ ಹೇಳಿದ ಒಬ್ಬ ಸಂತ ಇದ್ದಾನೆ ಅಂದರೆ ನಮ್ಮ ಸಂತ ಶಿಶುನಾಳ ಶರೀಫರು ಅಂತ. ಬಹಳ ವಿಶೇಷವಾದ ಅರ್ಥಪರವನ್ನು ಬರೀತಾರೆ ಅವರು. ಅಲ್ಲಮನ ಬಗ್ಗೆ ಬರೀತಾರೆ. ಎಡಿ ಒಯ್ಯನೋ ಬಾರೆ ದೇವರಿಗೆ, ಎಡಿ ಒಯ್ಯನೋ ಬಾರೆ, ಎಡಿ ಒಯ್ಯನೋ ಬಾರೆ ಮಡಿಗೂಡಿಯಿಂದಲಿ ಪೊಡವಿಗಾಧಿಕ ನಮ್ಮ ಒಡಿಯಾಗಲ್ಲ ಮನಿಗೆ, ಎಡಿ ಒಯ್ಯನೋ ಬಾರೆ ದೇವರಿಗೆ, ಎಡಿ ಒಯ್ಯನೋ ಬಾರೆ, ಎಡಿ ಒಯ್ಯನೋ ಬಾರೆ ಮಡಿಗೂಡಿಯಿಂದಲಿ ಪೊಡವಿಗಾಧಿಕ ನಮ್ಮ ಒಡಿಯಾಗಲ್ಲ ಮನಿಗೆ, ಎಡಿ ಒಯ್ಯನೋ ಬಾರೆ. ಕರ್ಮದ ಕುರಿ ಕೊಯ್ಯಿಸಿ ಅದಕ ಗುರುಮಂತ್ರವ ಜಪಿಸಿ ಅರಿವಿನ ಎಡಿಯಾನು ಕರದೋಳು ಪಿಡಕೊಂಡು, ಅರಿವಿನ ಎಡಿಯಾನು ಕರದೋಳು ಪಿಡಕೊಂಡು ತಿರವಾದ ದೇವರು ಇರುವ ಮಸೀದಿಗೆ, ಎಡಿ ಒಯ್ಯನೋ ಬಾರೆ ದೇವರಿಗೆ, ಎಡಿ ಒಯ್ಯನೋ ಬಾರೆ. ಆದಿಗಲ್ಲಮ ಗುರುವು ದೊಡ್ಡ ಪಾದ ಏರು ಘಟ್ಟಿ ಧಿಮಿ ಧಿಮಿ ಸದ್ಗುರು, ಆದಿ ಶಿಶುವಿನಾಳ ಧಿಮಿ ಧಿಮಿ ಸದ್ಗುರು, ಆದಿ ಶಿಶುವಿನಾಳ ಸಾಧು ಇರುವ ಬ್ರಹ್ಮಾನದ ಮಸೀದಿಗೆ, ಎಡಿ ಒಯ್ಯನೋ ಬಾರೆ ದೇವರಿಗೆ, ಎಡಿ ಒಯ್ಯನೋ ಬಾರೆ, ಎಡಿ ಒಯ್ಯನೋ ಬಾರೆ ಮಡಿಹೂಡಿಯಿಂದಲಿ ಪೊಡವಿಗಾಧಿಕ ನಮ್ಮ ಒಡಿಯಾಗಲ್ಲ ಮನಿಗೆ, ಎಡಿ ಒಯ್ಯನೋ ಬಾರೆ.
ಈ ಹಾಡಿನ ವಿಶೇಷ ಅರ್ಥ ಏನಪ್ಪ ತಿಳಿಯುತ್ತೆ ಅಂದರೆ, ಶಿಶುನಾಳ ಶರೀಫರು ಪ್ರಾಣಿ ವಧೆಯನ್ನು ವಿರೋಧಿಸ್ತಾರೆ. ಕರ್ಮ ಎಂಬ ಕುರಿನ ನಾವು ಕೊಯಿಸಬೇಕೇ ಬಿಟ್ಟರೆ ಯಾವುದೇ ಪ್ರಾಣಿಗಳ ಬಲಿಗಳನ್ನು ಮಾಡಬಾರದು ಅಂತಕ್ಕಂಥ ತತ್ವದ ಧ್ಯೇಯ ಈ ಹಾಡಲ್ಲಿ ಅಲ್ಲಮನನ್ನು ಕುರಿತು ಜೊತೆಗೆ ಅದನ್ನು ತಿಳಿಸ್ತಕ್ಕಂಥ ಹೋಗ್ತಾರೆ. ಆಮೇಲೆ ಶಿಶುನಾಳ ಶರೀಫರು ಬರೆದಂಥ ಹಾಡುಗಳಿದಾವಲ್ಲ, ಅವನ್ನ ಸುಮಾರು 5,000 to 6,000 ಹಾಡುಗಳನ್ನು ಇವತ್ತು ನಾವು ಕಾಣಬಹುದು. ಹಾಡುಗಳು ಭಾಳ ವಿಶೇಷವಾದ ಹಾಡುಗಳು, ಅದ್ಭುತ ಹಾಡುಗಳು, ನೋಡಲಿಕ್ಕೆ ಭಾಳ ಚಂದ, ಹೊರಗಡೆ ಭಾಳ ಸರಳವಾಗಿ ಕಾಣುತ್ತೆ. ಆದರೆ ಒಳಗೆ ಅರ್ಥ ಹೇಳ್ಕೊಳಕ್ಕೆ ಹೋದರೆ 7 ಜನ್ಮಗಳು ಸಾಕಾಗಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ, ಕೋಡಗಾನ ಕೋಳಿ ನುಂಗಿತ್ತ ಅಂತ ಭಾಳ ಪ್ರಸಿದ್ಧಿಯಾದ ಹಾಡುಗಳು. ಆದರೆ ಆ ಕೋಡಗ ಮತ್ತು ಕೋಳಿ ದೇಹದಲ್ಲೇ ಇದೆ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂಥ ಮಹಾನ್ ಸಂತ ಶಿಶುನಾಳ ಶರೀಫರು. ಹೊರಗಡೆ ನಾವು ಲೌಕಿಕ ಅರ್ಥದಲ್ಲಿ ಕೋಳಿ ಮತ್ತು ಕೋಡಗ, ಕೋತಿ ಹೊರಗಡೆ ಜಗತ್ತಿನ ಪ್ರಾಣಿಗಳು. ಆದರೆ ಆ ಚಂಚಲ ಸ್ವಭಾವ ಇರತಕ್ಕಂಥ, ಆ ಕಲ್ಪನೆ ಇರತಕ್ಕಂಥ, ಆ ರೀತಿ ರಿವಾಜಗಳಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ದೇಹದಲ್ಲಿದೆ ಅಂದರೆ ಮನಸ್ಸನ್ನು ಕೋಡಿಗೂ ಪ್ರಾಣ ಪಕ್ಷಿನ ಕೋಳಿಗೆ ಹೋಲಿಸ್ತಾರೆ. ಹೀಗೆ ವಿಶೇಷ ಆಗಿರೋ ಇಲ್ಲಿ ಕೋಳಿಗೆ ಹೋಲಿಸ್ತಕ್ಕಂಥದ್ದು ಯಾವ ವಿಶೇಷ ಅಂದರೆ, ಕೋಳಿಗೆ ಬಹಳ ಸಮಯ ಪ್ರಜ್ಞೆ ಇದೆ. ಬೆಳಗಿನ ಜಾವನೇ ಕೂಗುತ್ತದೆ, ಯಾವಾಗಂದ್ರಲ್ಲೂ ಕೂಗೋದಿಲ್ಲ. ಮನುಷ್ಯ ಕೂಗುದಂಗೆ ಏನೇನೋ ಕೂಗ್ತಾನೆ, ಯಾವ್ಯಾವ ಟೈಮ್ನಾಗ ಕೂಗ್ತಾನಲ್ಲ, ಹಾಗೆ ಕೂಗಲಿಲ್ಲ ಕೋಳಿ. ಅದು ಸಮಯ ಪ್ರಜ್ಞೆಗಳು. ಅದಕ್ಕೆ ಸಮಯ ಪ್ರಜ್ಞೆಗೋಸ್ಕರ ಶರೀಫರದನ್ನು ಆ ಪಕ್ಷಿನ ಆರಿಸ್ಕೊಂಡವ್ರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ತತ್ವ ಪದಗಳಲ್ಲಿ ಏನು ಬರುತ್ತೆ ಅಂದರೆ, ಅರಿಷಡ್ ವರ್ಗ, ಅಷ್ಟಮದಗಳು, ಪಂಚೇಂದ್ರಿಯಗಳು, ಇವ ಬಗ್ಗೆ ಎಲ್ಲನೂ ಅವೆಲ್ಲ ಒಂದು ಕಡೆ ರೆಫರ್ ಮಾಡ್ಕೋತ ಹೋಗ್ತಾರೆ. ಎಷ್ಟು ಕಾಡುತ್ತಾವ ಕಬ್ಬಕ್ಕಿ, 6 ಮಂದಿ ನೆಂಟರು ಕೂಡಿ ಗಂಟು ಬಿದ್ದಾರೋ, 6 ಕಟ್ಟಿ ಮೇಲೆ ಏರಿದವನು ಗಟ್ಟಿ, ಇವೆಲ್ಲ ಅರಿಷಡ್ ವರ್ಗ ಅಷ್ಟಮದಗಳನ್ನು ಸೂಚಿಸ್ತಕ್ಕಂಥ ರೆಫರ್ ಮಾಡಿ ಅವರು ಆ ಹಾಡುಗಳನ್ನು ಬರೀತಾರೆ. ಆದರೆ ಈ ಜಗತ್ತಿಗೆ ನಾವು ಮನುಷ್ಯ ಏನು ಮಾಡ್ತೀವಿ ಅಂದರೆ, ನಿಶ್ಚಿಂತೆ ಇರಬೇಕು ಅಂತ ಎಲ್ಲ ಬರ್ತೇವೆ, ನಾವು ನೀವು ಎಲ್ಲನೂ ಬರ್ತೇವೆ. ಜಗತ್ತಿನಾಗ 84 ಲಕ್ಷ ಕೋಟಿ ಜೀವರಾಶಿಗಳು, ಅಂಡಜ, ಪಿಂಡಜ, ಉದ್ವಿಜ, ಶೈತ್ಯಜ. ಅಂಡಜ ಅಂದರೆ ಮೊಟ್ಟೆಯಲ್ಲಿ ಜನಿಸ್ತಕ್ಕಂಥದ್ದು 24, ಪಿಂಡಜ ಅಂದರೆ ಗರ್ಭದಲ್ಲಿ ಜನಿಸ್ತಕ್ಕಂಥದ್ದು, ಉದ್ವಿಜ ಅಂದರೆ ಬೀಜದಲ್ಲಿ ಜನಿಸ್ತಕ್ಕಂಥದ್ದು, ಶೈತ್ಯಜ ಅಂದರೆ ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದು ನೀರಲ್ಲೇ ಅಂತ್ಯವನ್ನು ಕಾಣ್ತಕ್ಕಂಥ ಈ ವಿಶೇಷ ರೀತಿ ಇರತಕ್ಕಂಥವಕ್ಕೆ 24 ಲಕ್ಷ ಕೋಟಿ ಜೀವರಾಶಿಗಳಿದ್ದಾವೆ ಅಂತ ಈ ಜಗತ್ತಲ್ಲಿ ಹೇಳ್ತಾರೆ. ಹಾಗೆಯೇ ಇಲ್ಲಿ ನಿಶ್ಚಿಂತೆಗಿರಬೇಕು ಅಂತ ಮನುಷ್ಯ ಪ್ರಾಣಿನೂ ಬರುತ್ತೆ. ಆದರೆ ನಿಶ್ಚಿಂತೆ ಇರೋರು ಯಾರು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆದರೆ, ನಿಶ್ಚಿಂತೆಗೆ ಯಾರು ಬಹುಶಃ ಸಾಧ್ಯನೇ ಇಲ್ವೇನೋ ಅಂತ ಮನುಷ್ಯ ದೈವನೂ ನಿಶ್ಚಿಂತೆ ಇಲ್ಲ ಅಂತ ನಾನು ಭಾವಿಸ್ಕೊಂತ ಹೇಳ್ತೇನೆ ಶಿಶುನಾಳ ಶರೀಫರ ತತ್ವ ಒಂದು ಆಧಾರಗಳ ಮೇಲೆ. ಹಾಗಾಗಿ ಅವರು ಒಂದು ಹಾಡು ಹೇಳ್ತಾರೆ, ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ ಅಂತ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ, ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ, ಯಾಕೋ ಎಲ್ಲವೋ ನಿನಗೀ ಭ್ರಾಂತಿ ನಾಳಿಗಾಗುವುದೀಗಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ, ಆಶಾಪಾಶಗಳ ಬ್ಯಾಡಂತಿ ಒಳೆ ಮೀಸಲ ನುಡಿಯ ಮಾತಾಡಂತಿ, ಭಾಷೆ ಕೊಟ್ಟು ತಪ್ಪ ಬ್ಯಾಡಂತಿ ಹರಿದಾಸರೊಳಗ ಮನ ನೀಡಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ, ಅವರನು ಕಂಡರೆ ಅವರಂತಿ ಮತಿವರನು ಕಂಡರೆ ಇವರಂತಿ, ಅವರಿವರನರಿಯದೆ ತನಗೂ ತಿಳಿಯದೆ ಮೂಢನಾಗಿ ಸುಮ್ಮನೆ ಕುಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ, ಪೊಡವಿಯೊಳಗೆ ಶಿಶುನಾಳಂತಿ ದೃಢ ಗೋವಿಂದ ಯೋಗಿಯ ಚಿಂತಿ. ಪೊಡವಿಯೊಳಗೆ ಶಿಶುನಾಳಂತಿ ದೃಢ ಗೋವಿಂದ ಯೋಗಿಯ ಚಿಂತಿ, ಬಿಡದಾತನ ಸೇವೆ ಮಾಡಂತಿ ಭವವಿಲ್ಲದ ಗುರುವಿನ ಕೂಡಂತಿ, ಭಯವಿಲ್ಲದೆ ಗುರುವಿನ ಕೂಡಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ. ಯಾಕೆ ನಿಶ್ಚಿಂತೆ ಇರ್ಲಿಕ್ಕಾಗಲ್ಲ ಅಂದರೆ, ಎಲ್ಲವೂ ಕಾಡ್ತವೆ, ನಮ್ಮ ನರಿಷಡ್ವರ್ಗಳು ಕಾಡ್ತವೆ, ಅಷ್ಟಮದಗಳು ಕಾಡ್ತವೆ. ಹೀಗೆ ಇವೆಲ್ಲ ಕಾಡಿ ಕಾಡಿ ಮನುಷ್ಯನ ಹೈರಾಣಿ ಮಾಡ್ತವೆ. ಅದಕ್ಕೆ ಭಗವತ್ಪಾದ ನಿಧಿಯಲ್ಲ, ಅದು ನಮಗೆ ಸಿಗಲಿಲ್ಲ ಅಂದರೆ ಮನುಷ್ಯ ಬಹಳಷ್ಟು ಸಮಸ್ಯೆಗಳನ್ನು ಅಥವಾ ಚಿಂತೆಗಳನ್ನು ಎಡತಾಗ್ತಿದ್ದ ಅಂತ ನಾನು ಭಾವಿಸ್ಕೋತೇನೆ. ಮತ್ತು ಈ ಶಿಶುನಾಳ ಶರೀಫರು ಜನಗಳಿಗೆ ಹೇಗೆ ಗೊತ್ತಾದರು, ಎಷ್ಟೆಷ್ಟು ಜನ ಬರೆದಿದ್ದಾರೆ ಅನ್ನೋ ಬಗ್ಗೆ ಒಂದು ಕಡೆ ಅವಲೋಕನ ಹೋದರೆ, 1957ರಲ್ಲಿ
ಶ್ರೀ ಸದಾಶಿವ ಶಾಸ್ತ್ರಿಗಳು ಶಿಶುನಾಳ ಶರೀಫ್ ಸಾಹೇಬರ ಪುರಾಣ ಅಂತ ಒಂದು ಬಹಳ ವಿಶೇಷವಾದ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆಮೇಲೆ ಡಾಕ್ಟರ್ DS ಕರ್ಕಿ ಸಾಹೇಬರು ಏನು ಮಾಡಿ ತಲ್ಲೂನ್ ರಾಯರಗೌಡ ಇಬ್ಬರು ಸೇರಿಕೊಂಡು ಶರೀಫರ ಜನಪ್ರಿಯ ತತ್ವಪದಗಳು ಅಂತ ಒಂದು ದೊಡ್ಡ ಪುಸ್ತಕ ತರ್ತಾರೆ. ಆಮೇಲೆ ಶಿಶುನಾಳ ಶರೀಫರ ವಿಷಯವಾಗೇ PhD ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸಿಂಧಗಿ ಅಂತಕ್ಕಂಥವ್ರು ಅವರು ಹಳ್ಳಿಯಲ್ಲೂ ಶಿಶುನಾಳ ಶರೀಫರ ನಾಟಕಗಳನ್ನಾಡಿ ಜನಮಾನಸದಲ್ಲಿ ಶಿಶುನಾಳ ಶರೀಫರು ಇವತ್ತು ಬದುಕಿದ್ದಾರೆ, ದೇಹ ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವರು ಮಲ್ಲಿಕಾರ್ಜುನ ಸಿಂಧಗಿಯವರು. ಶಿಶುನಾಳ ಶರೀಫರ ಲೀಲಾಮೃತ ಅಂತಕ್ಕಂಥ ಬುಕ್ಕನ್ನು ಅವರು ಹೊರತಂದರು. ಇದನ್ನು ಹರಿಕೋಡೆ ಸಾಹೇಬರು ಇಲ್ಲಿ ನಮ್ಮ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ಸಾಹೇಬರು ಹಾಕ್ಕೊಂಡು ಒಳ್ಳೆ ಫಿಲಮ್ ತೆಗೆದ್ರು, ಶ್ರೀಧರವ್ರನ್ನ ಹಾಕ್ಕೊಂಡು. ಆದರೆ ಆ ಬುಕ್ಕನ್ನು ರೆಫರ್ ಮಾಡಿ ಮತ್ತೆ ಫಿಲಮ್ ನೋಡಿದ್ರೆ ನಮಗೆ ಶರೀಫರು ಸಿಕ್ಕೋದು ಬರೀ 5% ಅಷ್ಟೇ ಆ ಚಿತ್ರದಲ್ಲಿ. ಬಹಳಷ್ಟು ವಿಶೇಷವಾದ ನನಗೆ ಅಲ್ಲಿ ಅನುಭವ ಆಗಿದ್ದು 1998ರಲ್ಲಿ ವರ್ಗಾವಣೆ ಆದಾಗ. ಹಾಗಾಗಿ ಆ ಗದ್ದಿಗೆಯಿಂದ ಇವತ್ತು ನಾವು ಸಂಪರ್ಕಗಳನ್ನು ಇಟ್ಕೊಂಡಿದ್ದೇವೆ. 1981ರಲ್ಲಿ ಹಳ್ಳಿಗೂ ತೆರಳಿ ಶರೀಫರ ಪ್ರಾಕಾರದ ಎಲ್ಲ ತತ್ವಪದಗಳನ್ನು ಸಂಗ್ರಹಿಸಿ ಶರೀಫರ ಆಸಕ್ತರಿಗೆ ತಲುಪಲಂತೆ ಮಾಡಿದ್ದು ಡಾಕ್ಟರ್ ಶಿವಾನಂದ ಗುಬ್ಬಣ್ಣವರು. ಭಾಳ ವಿಶೇಷ 2-3 ಸಾರಿ ಸಂಚಿಕೆಗಳನ್ನು ತರ್ತಾರೆ ಅವರು ವಿಶೇಷವಾಗಿ. ಅದನ್ನು ಬರ್ಕೋ ಅಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನವರು 1998ರಲ್ಲಿ ಹೊರತರ್ತಾರೆ ಅದನ್ನು. ಆಮೇಲೆ ದಾವಣಗೆರೆ ಆನಂದ ಯೋಗ ಆಶ್ರಮದ ಶಿಲ್ಪಿ ಅಂತಕ್ಕಂಥ ಅಭಿಮಾನಿಗಳು ಅವರೊಂದು ಬುಕ್ಕನ್ನು ಬರೆದವ್ರೆ. ಸಂತ ಶಿಶುನಾಳ ಶರೀಫರ ಬಗ್ಗೆ ಡಾಕ್ಟರ್ ಬಸವರಾಜ್ R ಮಳಲಿ ಅಂತಕ್ಕಂಥವ್ರು ಶರೀಫರನ್ನ ಜ್ಞಾನಸೂರ್ಯ ಅಂತ ಒಂದು ಬುಕ್ ಬರೆದಿದ್ದಾರೆ. ಬೋಧ ಒಂದೇ ಬ್ರಹ್ಮನಾದ ಒಂದೇ ಅಂತಕ್ಕಂಥದ್ದನ್ನು ಶಿವಾನಂದ ಮಠದ ರೋಣ ಗದಗನವರು ಸದಾಶಿವ ಮಹಾಸ್ವಾಮಿಗಳು ಒಂದು ಬುಕ್ಕನ್ನು ಹೊರತಂದಿದ್ದಾರೆ. ಪರಮಪೂಜ್ಯ ನಮ್ಮ ಆತ್ಮೀಯರು ಮತ್ತು ನಂದೀಶ್ ಅವ್ರಿಗೂ ಆತ್ಮೀಯರಾಗಿರ್ತಕ್ಕಂಥ ಬಸವಾನಂದ ಸ್ವಾಮಿಗಳು, ಅವರಿಗೆ 2 ಕಣ್ಣಿಲ್ಲ, ಅವರು ಶರೀಫರ ತತ್ವರಾಸಾಯನ ಅಂತ ಒಂದು ಬುಕ್ಕನ್ನು ಹೊರತಂದರು. ಶರೀಫರ 101 ಪದರತ್ನ ಅಂತಕ್ಕಂಥದ್ದು ಬೋಧ ಒಂದೇ ಬ್ರಹ್ಮನಾದ ಬಹಳ ಅರ್ಥ ಇದೆ, ಬಹಳ ವಿಶೇಷವಾಗಿದೆ. ಇದನ್ನು ತಿಳಿಲಿಕ್ಕೆ ಒಂದು 8 ಗಂಟೆ ಬೇಕು, ಬೋಧ ಒಂದೇ ಬ್ರಹ್ಮನಾದ ಒಂದೇ ಅಂತ. ಆಮೇಲೆ ಶರೀಫರ ಒಂದು NS ದಿನೇಶ್ ಅವ್ರು ಏನು ಮಾಡ್ತಾರೆ, ಅವ್ರು ಮಿಲಿಟರಿಯಲ್ಲಿ ಆಫೀಸರ್ ಇರ್ತಾರೆ, ಅವರು ಬಿಟ್ಟು ಬಂದುಬಿಡ್ತಾರೆ. ಮಿಲಿಟರಿ ಬಿಟ್ಟು ಬಂದುಬಿಟ್ಟು ಹಳ್ಳಿ ಹುಡುಗನ ಕರ್ಕೊಂಡೋಗಿ ಶರೀಫರ ಹಾಡನ್ನೆಲ್ಲ ಕಲೆಕ್ಟ್ ಮಾಡಿ ಊರುಗಳು ತಿಳಿಸೋದು, ಸಣ್ಣ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಈ ಕೆಲಸನ ಮಾಡ್ತಾರೆ ಅವರು. ಆನಂತರ ಶರೀಫರ ಬಗ್ಗೆ ಪರಮಪೂಜ್ಯ ಶ್ರೀಧರ ಗಂಗಾಧರ ಮುರಳಿಯವರು 2ನೇ ಬುಕ್ ಬರೀತಾರೆ. ಕಬ್ಬೂರವರು ಬಗ್ಗೆ ಬರೀತಾರೆ. ಶರೀಫರ ವಿಶೇಷ ತತ್ವಪದಗಳ ಹೊತ್ತಿಗೆ ಏನಿದೆ ಅಂದರೆ ಬರ್ಕ ಯಾಕೆ ಇವತ್ತಿದೆ ಅಂದರೆ ಇವತ್ತೇನಾದರೂ ನಾವು ಮಾತಾಡ್ತಿದ್ದೀವಿ ಅಂದರೆ ಶಿಶುನಾಳ ಶರೀಫರ ಬಗ್ಗೆ ಬರ್ಕೋ ಬುಕ್ಕು ಬಹಳಷ್ಟು ನಮಗೆ ಅರ್ಥಪೂರ್ಣವಾಗಿ ಅದು ಸಿಗುತ್ತೆ. ಹಾಗಾಗಿ ಇನ್ನೊಂದು ವಿಶೇಷವಾದ ಸಂಗತಿ ಹೇಳೋದು ಅಂದರೆ ಯಾಕೆಂದರೆ ನೋಡಿ, ಶಿಶುನಾಳ ಶರೀಫರು ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನೆಲ್ಲನೂ ಓದಿದ್ರು. ಹಾಗೆಯೇ ರಾಮಾಯಣವನ್ನು ಬರೆದಿದ್ದಾರೆ ಅವರು. ನಾನು ಮುಂದೆ ಹೇಳ್ತೇನೆ ಸಮಯ ಆದರೆ ಶಿಶುನಾಳ ಶರೀಫರು ಹನುಮದಂಡಕವನ್ನು ಬರೀತಾರೆ. ಅಂದರೆ ಹನುಮನ ಮೇಲೆ ರಾಮಾಯಣ ಬರೀತಾರೆ. ರಾಮಾಯಣದ ವಿಶೇಷವಾದ ದಂಡಗಳನ್ನು ಹನುಮಂತನ ಮೇಲೆ ಬರೀತಾರೆ. ಆಮೇಲೆ 10 ದಶಾವತಾರ ಇರ್ತಕ್ಕಂಥ ಕೃಷ್ಣ ದಂಡಕವನ್ನು ಅವರು ಅಷ್ಟು ಬುಕ್ಗಳು 10 ರೆಫರ್ ಏನೋ ದಶಾವತಾರ ಓದ್ತೀವಲ್ಲ, ಆ ಬುಕ್ಗಳ ಸಾರನು ಅಲ್ಲಿ 1850 ಲೈನ್ ಇರ್ಬೋದು, ಮೇ ಬಿ ಒಂದು 2500 ಲೈನ್ ಇರ್ಬೋದು. ಆ ಲೈನ್ಗಳಲ್ಲಿ ಅವರು ಅದನ್ನು ಬರೆದಿದ್ದಾರೆ. ನಂತರ ಶಿವರಾತ್ರಿ ಮಹಿಮೆನ ಭಾಮಿನಿ ಷಟ್ಪದಿಯಲ್ಲಿ ಬರೀತಾರೆ. ಅದಕ್ಕೆ ಹೇಳೋದು ಏನಂದರೆ, ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಹೇಳಿ ಬಂದು ಬೋಧ ಒಂದೇ ಬ್ರಹ್ಮನಾದ ಒಂದೇ ವಿಚಾರಕ್ಕೆ ಹೋಗೋದಾದ್ರೆ ನಾವು ಇಲ್ಲಿ ಜಗತ್ತಿನಲ್ಲಿ ಏನಾಗುತ್ತೆ ಅಂದರೆ ಮಸೀದಿ ಮಣ್ಣು ಕಲ್ಲು ಸುಣ್ಣ ಬಣ್ಣದಲ್ಲಿ ಒಂದು ಒಂದು ಟೈಪ್ ಮಾಡ್ಕೊತಾರೆ, ಹಿಂಗೆ ಕ್ರಾಸ್ ಮಾಡ್ಕೊತಾರೆ. ಅದೇ ನಮ್ಮ ಶಿವಾಲಯ ನಾವು ಕಟ್ಟಬೇಕಾದ್ರೆ ಮಣ್ಣು ಕಲ್ಲು ಸುಣ್ಣ ಬಣ್ಣದಿಂದಲೇ ಕಟ್ತೀವಿ. ಆಮೇಲೆ ಚರ್ಚ್ ಕಟ್ಟಬೇಕಾದ್ರೂ ಮಣ್ಣು ಕಲ್ಲು ಇಲ್ಲೇ ಮಣ್ಣು ಇಲ್ಲೇ ಕಲ್ಲು ಇಲ್ಲೇ ಸುಣ್ಣ ತೊಗೊಂಡು ಕಟ್ತೀವಿ. ಹೆಂಗೆ ಆಕಾರಗಳ ಚೇಂಜ್ ಮಾಡಿ ಇದು ಹೆಚ್ಚು ಅದು ಹೆಚ್ಚು ಅಂತಕ್ಕಂಥ ಮೂರ್ಖತ್ವಕ್ಕೆ ಮನುಷ್ಯ ಹೋಗಿದ್ದಾನೆ. ತುಂಬ ಕೆಳಮಟ್ಟಕ್ಕೆ ಹೋಗಿದ್ದಾನೆ. ಈ ದಿನಮಾನಗಳಲ್ಲಿ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಶರೀಫರು 18ನೇ ಶತಮಾನದಲ್ಲಿ ಹೇಳ್ತಾರೆ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಹಾದಿ ಪಥ ಒಂದೇ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಬಿಂದು ಒಂದೇ ನಿಜಾನಂದ ಒಂದೇ, ಬಿಂದು ಒಂದೇ ನಿಜಾನಂದ ಒಂದೇ, ತಂದೆ ಸದ್ಗುರು ಗೋವಿಂದಗ ಒಂದೇ, ಅಂದಿಗಿಂದಿಗೂ ಒಂದೇ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ
ಹಾದಿ ಒಂದೇ ದೋಷ ಒಂದೇ ನಿರ್ದೋಷ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಭವನಾಶ ಒಂದೇ ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಸಾಧನ ಮಾಡುವ ಹಾದಿ ಒಂದೇ. ಬೋಧ ಒಂದೇ. ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಯಾವುದೇ ಧರ್ಮ, ಕುರಾನ್ ತಗೊಳ್ಳಿ, ಯಾವುದೇ ಧರ್ಮದಲ್ಲಿ ಮನುಷ್ಯನ ಹಿಂಸೆ ಮಾಡು, ಮನುಷ್ಯನ ತಾಸ್ತಾರದಲ್ಲಿ ನೋಡು, ಮನುಷ್ಯನ ನಾನು ಮೇಲು ನೀನು ಕೀಳು ಎಲ್ಲೂ ಹೇಳೇ ಇಲ್ಲ. ಕುರಾನನ್ನು ನಾನು ಸುಮಾರು 1998ರಲ್ಲಿ ಮೊದಲು ಕನ್ನಡ ಎಡಿಷನ್ ಓದಿದೆ. ಎಲ್ಲೂ ಯಾವುದರಲ್ಲೂ ಎಲ್ಲೂ ಲೋಪಗಳಿಲ್ಲ. ಇರೋದು ಮನುಷ್ಯನಲ್ಲೇ ಲೋಪ ನೋಡು. ಹಾಗಾಗಿ ಈ ಲೋಪಗಳು ಇರ್ತಾರಲ್ಲ, ಈ ಲೋಪ ಇರತಕ್ಕಂಥ ಈ ಮನುಷ್ಯ ಹುಟ್ಟೋದು ಈ ಜಗತ್ತಲ್ಲಿ ಒಂದು ಪಕ್ಷ ಇಲ್ಲ ಅಂದಿದ್ರೆ ಬರೀ ಪ್ರಾಣಿ ಪಕ್ಷಿ ನಿಸರ್ಗ ಹೂವು ಹಣ್ಣು ಕಾಯಿ ಬಳ್ಳಿ ಮರ ಗಿಡ ಎಂತ ಅದ್ಭುತವಾಗಿ ಪ್ರಶಾಂತ ಬದುಕೋವು. ಇವನೊಬ್ಬ ಮಾತಾಡೋ ಪ್ರಾಣಿಯೊಂದು ಹುಟ್ಟುಬಿಟ್ಟು ಈ ಜಗತ್ತಲ್ಲಿ ಬಹಳಷ್ಟು ಇವನು ಪಲ್ಲಟಗಳನ್ನು ತಂದಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳುವ ಉಚ್ಚಪ್ಪಗಳಿರ ಅಂತ ಕನಕದಾಸರು ಹೇಳಿದ್ರು. ನಮ್ಮ ಪುರಂದಾಸರು ಬಹಳ ನೋವಿನಿಂದ ಹೇಳಿದ್ರು, ನಾಯಿ ಬಂತು ದಾರಿ ಬಿಡ್ರಿಯ ಮನುಷ್ಯ ಜನ್ಮದ ಹೀನ ನಾಯಿ ಕೊಟ್ಟ ಸಾಲ ಕೊಡನಾಯಿ ಬಿಟ್ಟ ಇಂಡ್ರ ಆಳ್ವ ನಾಯಿ. ಅದಕ್ಕೆ ಇಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆ ಅಲ್ಲ ಅಂತಕ್ಕಂಥದಕ್ಕೆ ನಾವು ಕಬೀರನ್ನ ರೆಫರ್ ಮಾಡಬೇಕಾಗುತ್ತೆ. ತೂ ಬಡ ಮೇ ಬಡ ದುನಿಯಾ ಮೇ ಕೂನ್ ಕಡ, ದುನಿಯಾ ಬಡ ತೋ ಕಿತನಾ ಬಡ ನಾಗಕ್ಕೆ ಸರ್ಪರ್ ಕಡ, नाग बड़ा तो कितना बड़ा ईश्वर गली में लपक बड़ा, ईश्वर बड़ा तो कितना बड़ा कैलाश जाके पर खड़ा, कैलाश बड़ा तो कितना बड़ा 3 बार उठा कर पेंखा, रावण बड़ा तो कितना बड़ा राम के एक पाण पर गिर पड़, कगत कबीरा सुन भाई साधो नहीं तो पड़ेगा जन्म का गोता ಅಂತಕ್ಕಂಥ ಈ ಕಬೀರ್ ವಾಣಿ ಇದನ್ನ ಪ್ರತಿದಿನ ನಾವು ಮನದಟ್ಟು ಮಾಡಿಕೊಂಡ್ರೆ ಮನುಷ್ಯನಿರ್ತಕ್ಕಂಥ ಹಂಕೆ ಅಥವಾ ಅಹಂಕಾರಗಳು ಬಹಳಷ್ಟು ಕಡಿಮೆ ಆಗ್ತವೆ. ಆವಾಗ ಪಲ್ಲಟುಗಳು ತಲ್ಲಣ್ಣುಗಳು ಕಡಿಮೆ ಆಗ್ತಕ್ಕಂಥ ನಾನು ಭಾವಿಸ್ತೇನೆ. ಶಿಶುನಾಳ ಶರೀಫರು ತತ್ವಪದಗಳನ್ನು ಇಷ್ಟೆಲ್ಲ ಲೇಖಕರು ಶರೀಫರ ತತ್ವಪದಗಳು ಎಲ್ಲೆಲ್ಲೋ ಹರಿದಂಚು ಪುಣ್ಯಾತ್ಮ ಬರೆದಿರಲಿ, ನನ್ನವಂತ ಎಲ್ಲೂ ತತ್ವಪದಗಳ ರೆಫರೆನ್ಸೇ ಬರೆದಿರಲಿಲ್ಲ ಪುಣ್ಯಾತ್ಮ. ಆ ರೀತಿ ಎಲ್ಲೆಲ್ಲೋ ಬಾಯಲ್ಲಿದ್ದಕ್ಕಂಥ ಹಾಡುಗಳನ್ನು ಇವರೆಲ್ಲ ಲೇಖಕರು ಮತ್ತೆ ಸಾಹಿತಿಗಳೆಲ್ಲ ಹೋಗಿ ಹಳ್ಳಿ ಕಲೆಕ್ಟ್ ಮಾಡಿ ನಮಗೆ ಇವತ್ತು ಶರೀಫರನ್ನ ಒಂದು ಅದ್ಭುತ ರಸಾಮೃತವಾಗಿ ನಮ್ಮ ಉಣಬಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಂತವ್ರಿಗೆಲ್ಲ ನಾವು ಧನ್ಯ ಹೇಳಲೇಬೇಕಾಗ್ತದೆ. ಹಾಗಾಗಿ ಇವೆಲ್ಲ ಹೇಳ್ಕೊಂಬಂದ್ರು ಭಾವೈಕ್ಯತೆ ತೇರನ್ನ. ಹಾಗೆ ಶರೀಫರ್ ಅದನ್ನು ಹೇಳ್ತಾರೆ, ಈ ದೇಹ ಇದೆಯಲ್ಲ ಇದನ್ನ ಒಂದೊಂದು ಎಳೆದು ಹೋಗ್ತಾರೆ. ಅದು ದೇವಸ್ಥಾನ ನಾವು ತೇರು ಹೇಳಿದ್ರೆ ಈ ದೇಹನ ಒಂದು 4 ಜನ ಹೊತ್ಕೊಂಡು 3 ಜನ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಆ ತೇರು ಎಳಿತಾರೆ. ಆದ್ರೆ ಆ ತೇರು ಎಳೆಯೋದಕ್ಕೂ ಮುಂಚೆ ಈ ತೇರು ಎಳೆಯೋದಕ್ಕೂ ಮುಂಚೆ ಈ ನಡುವೆ ನೀನು ಸ್ವಲ್ಪ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮ ಶಿಶುನಾಳ ಶರೀಫರು ಹೇಳ್ತಾರೆ. ತೀರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ, ತೀರ ನೆಳೆಯುತ್ತಾರೆ ತಂಗಿ ನೋಡಲಿಕ್ಕ ಹೋಗೋನು ಬಾರೆ, ನೋಡಲಿಕ್ಕ ಹೋಗೋನು ಬಾರೆ, ನೋಡಲಿಕ್ಕೆ ಹೋಗೋನು ಬಾರೆ, ನೋಡಲಿಕ್ಕೆ ಹೋಗೋನು ಬಾರೆ. ತೀರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ, ತೀರ ನೆಳೆಯುತ್ತಾರೆ ತಂಗಿ. 4 ಗಾಲಿಗೊಂದೇ ಜೋಡಿ ಆಸ ಎಂಬೋ ಹಗ್ಗ ಮಾಡಿ, 4 ಗಾಲಿಗೊಂದೇ ಜೋಡಿ ಆಸ ಎಂಬೋ ಹಗ್ಗ ಮಾಡಿ. ತೇರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ, ತೇರ ನೆಳೆಯುತ್ತಾರೆ ತಂಗಿ. ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು, ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು. ತೀರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ, ತೀರ ನೆಳೆಯುತ್ತಾರೆ ತಂಗಿ ನೋಡಲಿಕ್ಕ ಹೋಗೋನು ಬಾರೆ, ನೋಡಲಿಕ್ಕ ಹೋಗೋನು ಬಾರೆ. ತೀರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ, ತೀರ ನೆಳೆಯುತ್ತಾರೆ ತಂಗಿ. ಶಿಶುನಾಳ ಶರೀಫರು ಈ ದೇಹವನ್ನು ಎಳೆಯೋದಕ್ಕೂ ಮುಂಚೆ, ಭಗವಂತನ ತೇರನ್ನು ಎಳೆಯೋದಕ್ಕೂ ಮುಂಚೆ ನಡುವೆ ಇರತಕ್ಕಂಥ ಕಾಲಘಟ್ಟಗಳಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಎಲ್ಲ ತತ್ವಪದಗಳನ್ನು ಕೆಲವು ವಿಂಗಡಿಸ್ತಾರೆ. ಯಾಕೆಂದರೆ ಏನೇನು ಥರ ಟೈಪ್ ಹಾಡಿದ್ದಾರೆ ತತ್ವಪದಗಳನ್ನು ಈ ಶಿವಾನಂದ ಗುಬ್ಬಣ್ಣವರು ವಿಂಗಡಿಸ್ತಾರೆ. ಅದನ್ನು ದೇವಸ್ತುತಿ ಅಂತ ಒಂದು ವಿಂಗಡಿಸ್ತಾರೆ, ಶಕ್ತಿ ಸ್ತುತಿ ಅಂತ ವಿಂಗಡಿಸ್ತಾರೆ, ಗುರುಸ್ತುತಿ, ಬೋಧ, ಸಾಧು, ಶಿವಯೋಗಿ, ಮನ, ಮಾನಿನಿ, ಘಟನಾತ್ಮಕ, ಪಶು ಪಕ್ಷಿ ಕೀಟ, ದಂಡಕ, ಕಾಲಜ್ಞಾನ, ಲಾವಣಿ, ಹೋಳಿಪದ, ಮಂಗಳಾರತಿ, ರಿವಾಯಿತು, ಹೀಗೆ ಅನೇಕ ಭಾಗಗಳನ್ನು ಶರೀಫರು ಆ ತತ್ವಪದಗಳನ್ನು ವಿಂಗಡಿಸಿ ಬರೆದಿದ್ದಾರೆ. ಬಹಳಷ್ಟು
ಅನುಕೂಲ ಆಗುತ್ತೆ ಅಂತಕ್ಕಂಥ ಪ್ರಮೇಯಲ್ಲಿ ಆಗ್ತಾರೆ. ಹಾಗೆ ಶಿಶುನಾಳ ಶರೀಫರ ಈ ತತ್ವಪದಗಳ ಪ್ರಾಕಾರಗಳಲ್ಲಿ ನಾನಿವತ್ತು ದೇಹ ಅನ್ನೋ ಶಬ್ದ ಬಗ್ಗೆ ಜಾಸ್ತಿ ಒತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ದೇಹ ಬಹಳಷ್ಟು ಪವಿತ್ರವಾದ, ಪರಮ ಪವಿತ್ರವಾದ ದೇಹ. ಅದರೊಳಗೆ ಭಗವಂತ ಇದ್ದಾನೆ, ಅರಿಷಡ್ವರ್ಗ ಇದೆ, ಅಷ್ಟಮದಗಳಿದೆ, ಪ್ರಾಣವಾಯು ಇದೆ, ಚಿಕ್ಶಕ್ತಿ ಇದೆ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಆಮೇಲೆ ಆತ್ಮಜ್ಞಾನ, ಆತ್ಮಶಕ್ತಿ ಎಲ್ಲವೂ ಇದೆ. ಆದರೆ ಕಾಣತಕ್ಕಂಥ ಶಕ್ತಿ ಭಗವಂತನು ನಮಗೆ ಕೊಡಲಿಕ್ಕೆ ಸಾಧ್ಯನಾ, ಅಥವಾ ನಮಗೆ ಆ ಶಕ್ತಿ ಇರುತ್ತಾ ಅಂತಕ್ಕಂಥ ಜಾಗ ಸಚೇತೋ ಜಾಗ ಅಂತಾನೆ ಕಬೀರದಾಸರು. ನಿನ್ನಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿ ನೀನು ಹುಡುಕೋಲಾದ್ರೆ ನೀನು ಜಾಗೃತಿ ಮಾಡ್ಕೊಳ್ಳಪ್ಪ ಅಂತಕ್ಕಂಥ ಶಬ್ದನ ಕಬೀರಲ್ಲಿ ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ಈ ಶರೀಫರು ಹುಟ್ಟದು ಹೇಗೆ ಹುಟ್ಟದು ಅಂತಕ್ಕಂಥದ್ದನ್ನು ಒಂದು ಪ್ರಸಂಗ ನಾನು ಹೇಳಿ ಮುಂದೆ ಹೋಗ್ತೇನೆ. ಅವರು ಅಲ್ಲಿ ಕಾದರ್ಲಿಂಗ ಅಂತ ಒಂದು ಮಸೀದಿ ಇದೆ. ಅಲ್ಲಿ ಯಾರು ಆ ಕಾಲ ನಾವು 98-99ರಿಂದ ಹೋಗುವಾಗ ಯಾವ ಜಾತಿ ಬೇಕಾದ್ರೆ ಆ ಮಸೀದಿಯನ್ನು ಪೂಜೆ ಮಾಡೋರು. ಈಗ ಕಾಲಘಟ್ಟಗಳು ಬದಲಾಗಿದೆ. ಆದರೆ ಅದು ಸುಮಾರು ಒಂದು 10-15 ಎಕರೆ ಇದೆ ಆ ಕಾದರ್ಲಿಂಗ ನೋಡಿ. ಆ ಕಾದರ ಮುಸಲ್ಮಾನ್ ಶಬ್ದ, ಲಿಂಗ ನಮ್ಮ ಶರಣ ಶಬ್ದ. ಇದು ಹೇಗೆ ಅಂದರೆ ಅವರು ಕಾದರ ಶಾ ಅದವರ ಪೂರ್ವ ಹೆಸರು. ಆ ಪೂರ್ವ ಹೆಸರು ಕಾದರ ಶಾ ಆದಾಗ ಅವರು ಎಲ್ಲ ಜನಾಂಗಕ್ಕೂ ಒಳ್ಳೆ ಒಳಿತನ್ನೇ ಮಾಡ್ತಕ್ಕಂಥ ಮಸೀದಿಯಲ್ಲಿ ಹೋದಾಗ ಅಂಗಾರ ಕೊಡೋದು ಮಾಡಿದಾಗ ಯಾರೋ ನನ್ನಂಥ ಪಾಮರ ಹೇಳ್ತಾನೆ, ಅವಿವೇಕಿ, ಇವರೇ ಕಾದರವರೇ ನಿಮ್ಮ ಜೋಳಿಗೆ ಲಿಂಗ ಇದ್ರೆ ಏನಾಗ್ಬಿಟ್ಟು ಕರೆಯಪ್ಪ ಸುಳ್ಳು ಗೊತ್ತಿದ್ದಿಲ್ಲ ತಗೋ ಅಂದ್ಬಿಟ್ಟು ಅವರು ಜೋಳಿಗೆ ಲಿಂಗ ಎತ್ತು ಕೊಡ್ತಾರಂತ. ಅವತ್ತಿಂದ ಅವ್ರನ್ನ ಕಾದರಲಿಂಗ ಅಂತ ಕರೆದ್ರು ಅಂತಕ್ಕಂಥದ್ದು ಅಲ್ಲಿ ದಾಖಲಾತಿಗಳನ್ನು ತಿಳಿದು ಬರುತ್ತದೆ. ಆ ಕಾದರ್ಲಿಂಗನ ವರಪ್ರಸಾದ್ನ ಹುಟ್ಟಿದ್ರು ಅಂತಕ್ಕಂಥದ್ದು ಶರೀಫರ ತನ್ನ ಒಂದೇ 2-3 ಹಾಡು ಮಾತ್ರ ಹೇಳ್ತಾರೆ ಅಷ್ಟೇ. ಬೇರೆ ಇನ್ಯಾವಲ್ಲಿ ಕಾದರ್ಲಿಂಗನ ಪ್ರಸ್ತಾಪ ಮಾಡಲ್ಲ ಅವರು ಅದನ್ನೇ ಹೇಳ್ತಾರೆ. 2-3 ಲೈನ್ ನಾನು ಹೇಳ್ಬಿಡ್ತೀನಿ. ನಡಿಯೋ ದೇವರ ಚಾಕರಿಗೆ ಎಡಬಲದಿ ನೋಡು ತಲಿ ಷಣ್ಮುಖ ಒಡಲೊಳಗೆ ತನ್ಮನವ ಸೇರಿಸಿ ಕೊಡು ವಿಷಯ ಕರುಣಾಬ್ದಿಗಳು ಕೈ ಹೊಡೆದು ಮುಂದಕ್ಕೋಡು ತೋಡುತ್ತ ನಡಿಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರ ಲಿಂಗ ನೆಲಸಿರ್ಪಗಿರಿಗೆ ನಡಿಯೋ ದೇವರ ಚಾಕರಿಗೆ ಬಯಲೋಳು ಬಯಲ ಪುಟ್ಟಿಸಿದ ನಿರ್ಭಯಲೋಳು ತನ್ನಾಲಯವ ಕಟ್ಟಿಸಿದ ಭವ ನಿವಾರಣ ಭಕ್ತವತ್ಸಲ ಹುದೆರಿಸಿ ನಿಶ್ಚಯಿಸಿ ಮನದೊಳು ತವಕ ಸೂರ್ಯದಿ ಲಕ್ಷದಿಂದಲಿ ಭವ ಸಮುದ್ರವ ದಾಟುತ್ತ ನಡಿಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರ ಲಿಂಗ ನೆಲಸಿರ್ಪಗಿರಿಗೆ ನಡಿಯೋ ದೇವರ ಚಾಕರಿಗೆ ಜೀವ ಪರಮಾನೊಂದುಗೂಡಿ ಅನುಭಾವಾದಿ ಸಾಯುಜ್ಯ ಪದವಿಯ ಬೇಡಿ ಕಾಯಿ ಸಕ್ಕರಿ ಊದ ನೀಡುತ್ತ ಜೀವದಲ್ಲಿ ಮಂತ್ರವನ್ನು ಜಪಿಸುತ್ತ ತಾವು ಶಿಶುರಳದಿಂದ ಹೊರಟು ಮಾಯೆಯನ್ನು ಮುರಿದೊತ್ತಿ ಮೌಜಿಲೆ ನಡಿಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರ ಲಿಂಗ ನೆಲಸಿರ್ಪಗಿರಿಗೆ ನಡಿಯೋ ದೇವರ ಚಾಕರಿಗೆ. ದೇವರ ವರಪ್ರಸಾದ ಹುಟ್ಟಿದೆ ಅಂತಕ್ಕಂಥದ್ದನ್ನು ಹೇಳತಕ್ಕೆ ಶರೀಫರು ಇದೊಂದು ಬಹಳ ಅದ್ಭುತವಾದ ಹಾಡನ್ನು ಬರೀತಾರೆ. ಮುಂದೆ ಅವರು ದೇಹದ ಬಗ್ಗೆ ನೋಡಿದಾಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ನಾವೆಲ್ಲ ತಿರುಗಾಡ್ತಕ್ಕಂಥ ಈ ದೇಹದ ಬೇರೆ ಇರ್ತಕ್ಕಂಥ ಗುಡಿಗಳೆಲ್ಲ ಬಿಟ್ಟು ದೇಹದ ಗುಡಿ ನೋಡಿ ಅಂತ ಹೇಳೋದವನು ಕಬೀರದಾಸ ಬಿಟ್ರೆ ಬಹಳ ಸಂತರು ಹೇಳಿದ್ದಾರೆ. ಆದರೆ ನಮ್ಮ ಈ ಕರ್ನಾಟಕದ ಮಟ್ಟಕ್ಕೆ ಕೇಳೋದಾದ್ರೆ ಕಬೀರದಾಸರು ಮತ್ತೆ ಶರೀಫರು ಇವರು ನಮ್ಮ ದೇಹದ ಮೊದಲು ಅಧ್ಯಯನ ನನ್ನೊಳಗೆ ನಾ ತಿಳ್ಕೊಂಡೆ, ನಾ ಬೇಕಾದ ಗಂಡನ ಮಾಡ್ಕೊಂಡೆ, ಆಜ್ಞಾ ಪ್ರಕಾರ ನಡ್ಕೊಂಡೆ, ಎಲ್ಲ ರಂಗನ ಹರ್ಕೊಂಡೆ ಅಂತಕ್ಕಂಥದ್ದನ್ನ ಶಿಶುನಾಳ ಶರೀಫ್ ಅದನ್ನೇ ವಿವೇಕಾನಂದರು ಹೇಳ್ತಾರೆ, who knows himself one fool less than among the world ಅಂತ. ಅದಕ್ಕೆ ಕಬೀರರು ಅದನ್ನೇ ಹೇಳ್ತಾರೆ, ನಾನು ನನ್ನ ಒಳಗಡೆ ನಾನು ತಿಳ್ಕೊಂಡ್ಮೇಲೆ ನಾನು ಜಗತ್ತನ್ನು ಅರಿತಿತ್ತು ಅಂತಕ್ಕಂಥದ್ದು ಕಬೀರ್ ಹೇಳ್ತಾರೆ. ಹಾಗಾಗಿ ಇಲ್ಲಿ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತಕ್ಕಂಥದ್ರೆ ಈ ದೇಹದ ಗುಡಿನ ಮೊದಲು ನಾವು ಅಧ್ಯಯನ ಮಾಡಕ್ಕೆ ಹೊರಟಾಗ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳೆಲ್ಲ ಸಿಗುತ್ತೆ. ಅಲ್ಲಿ ಅನುಭವ ಅನುಭವ ಯೂನಿವರ್ಸಿಟಿ ಸಿಗುತ್ತೆ, ಭಕ್ತಿಯನ್ನು ಯೂನಿವರ್ಸಿಟಿ ಸಿಗುತ್ತೆ, ದಾನವಾನ ಯೂನಿವರ್ಸಿಟಿ ಸಿಗುತ್ತೆ, ಮಾನವಾನ ಯೂನಿವರ್ಸಿಟಿ ಸಿಗುತ್ತೆ. ಎಲ್ಲ ಯೂನಿವರ್ಸಿಟಿಗಳು ಇದು ಒಳಗಡೆ ಇದ್ದಾವೆ. ಬಟ್ ನಾವು ನೋಡ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ, ಅರಿವಿಗೆ ಅದು ಕಣ್ಣಿಲ್ಲ. ಅದಕ್ಕೆ ಹೇಳೋದು ಅರಿವೇ ಗುರು ಉಳಿಯೋದು, ಅರಿವೇ ಮಡಿ ಉಳಿದೆಲ್ಲವೂ ಕಾಲಮಡಿ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಹೇಳ್ಕೊಂಡು ಹೋಗ್ತಾರೆ. ಹಾಗೆ ನಡಿಯೋ ದೇವರ ಚಾಕರಿಗೆ ಮುಕ್ತಿ ಒಡೆಯ ಕಾದರಲಿಂಗ ನೆಲಸಿರ್ಪಗಿರಿಗೆ ಅಂತ ಶರೀಫರು ಆ ಒಂದು ಅನುಸಂಧಾನದ ಮಾತುಗಳನ್ನು ತನ್ನ ಗುರು ಬಗ್ಗೆ ಹೇಳ್ತಾರೆ. ಅಂದರೆ ಅವರು ವಿಶೇಷಗಳು ಎಷ್ಟು ಇರ್ತಬೇಕಂತ ನಾವು ಕಾಣಬಹುದು. ಇಲ್ಲಿ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಹೇಗೆ ನಾವು ಅದನ್ನು ಹೇಳ್ತಾರೆ, 6-3 ಕಟ್ಟಿ ಮೇಲೆ ಕೇರಿದವನು ಗಟ್ಟಿ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡ್ತಾರೆ ಇಲ್ಲಿ. ಹಾಗಾಗಿ ಆ ಹಾಡನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಈಗ ಮಾಡ್ತೇನೆ.
ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು. ಅಡಗಿಕೊಂಡು ಕಡು ಬೆಡಗಿನೊಳಿರುತ್ತಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು. ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಬ್ಯಾರೆ ಆಗಿರುತ್ತೀಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸಾಗುತ್ತಿಗವು ದಿವಸ ಬಹುದಿನ ಹೋಗಿ ಮಾಡಿ ವಾಸ, ಯೋಗಿ ರಾಜ ಶಿಶುನಾಳಧೀಶತನಾಗಿ ಪರಾತ್ಪರ ಬ್ರಹ್ಮ ರೂಪನಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಹೀಗಾಗಿ ದೇಹದ ಗುಡಿಯ ನೋಡ್ರಿ ಮೊದಲು. ಹೊರಗಡೆ ಇರ್ತಕ್ಕಂಥ ಗುಡಿಯಲ್ಲಿ ನಿಮ್ಗೆ ಯಾರು ಇಷ್ಟ, ನಿಮ್ಗೆ ಅನುಭವ ಇರುತ್ತೋ, ನಿಮ್ಮ ಮನದೇವರು ಯಾರುತ್ತೋ ಆ ದೇವರು ಇರ್ತಾನೆ. ಬಟ್ ಊರಿ ಇರ್ತಕ್ಕಂಥ ದೇವರು ಒಬ್ಬನೇ ಭಗವಂತ ಅಂತಕ್ಕಂಥ ಪ್ರಸ್ತಾಪನ ಶಿಶುನಾಳ ಶರೀಫರು ಮಾಡ್ತಾರೆ. ಮತ್ತೆ ಇದು ದೇಹ ಯಾವುದಪ್ಪ, ಇಷ್ಟೊಂದು ಪವಿತ್ರವಾದ ದೇಹ, ಇಷ್ಟೊಂದು ಶ್ರೇಷ್ಠವಾದ ದೇಹ, ಇದು ಹೇಗೆ ಅನ್ನೋದಕ್ಕೆ ಇನ್ನೊಂದು ಸರಳವಾಗಿ ಹೇಳ್ತಾರೆ. ಇದು ಬಹಳಷ್ಟು ಇದು ಸುಮ್ಮನೆ ಅಗ್ಗವಾಗಿ ಸಿಕ್ಕಿರೋ ದೇಹ, ಇದು ಸರಿ ಇಲ್ಲ ಅಂತೂ ಹೇಳ್ತಾರೆ ಶರೀಫರು. ಇದು ಏನು ಲೆಕ್ಕನೇ ಇಲ್ಲ. ಯಾಕೆಂದ್ರೆ ದೇಹನ ನಮ್ಮ ತಂದೆ ತಾಯಿಗಳು ಭಗವಂತಿನ ಪುಗಸಟ್ಟೆ ಬೇಡಿ ನಮಗೆ ಕೊಟ್ಟಿದ್ದು. ನಾವೇನು ಮಾಡ್ತೀವಿ, ನಮ್ಮದು ದೇಹ ಅಂತ ಹೊತ್ಕೊಂಡು ಜಂಬದಲ್ಲಿ ಓಡಾಡ್ತಿರ್ತೀವಿ. ಇನ್ಸೆಕ್ಟ್ ಮಾಡ್ಕೊಂಡು, ಕೋಟ್ ಹಾಕ್ಕೊಂಡು, ಸೆಂಟ್ ಹಾಕ್ಕೊಂಡು, ಪೌಡ್ರ್ ಹಾಕ್ಕೊಂಡೆಲ್ಲ ಓಡಾಡ್ತೀವಿ. ಆದರೆ ಆ ದೇಹನ ಕೊಟ್ಟಿದ್ದೆ ನಮ್ಮ ತಂದೆ ತಾಯಿಗಳು. ಹೆಂಗೆ ಕೊಟ್ಟರು ಅಂದರೆ ಭಗವಂತ ಬೇಡರು, ನೋಡಪ್ಪ ನನಗೊಂದು ಮಗುನ ಕೊಡು ಅಂತಕ್ಕಂಥದ್ದು ಬೇಡಿ ನಮಗೆ ಪುಗಸಟ್ಟೆ ಕೊಟ್ಟರು. ಆ ಪುಗಸಟ್ಟೆ ದೇಹನ ನಾವು ಇಟ್ಕೊಂಡು ಓಡಾಡ್ಕೊಂಡು ನಮ್ಮದು ದೇಹ ಅಂತ ಹೇಳ್ತೀವಿ. 18ನೇ ಶತಮಾನದಲ್ಲಿ ಶರೀಫರು ಈ ದೇಹದ ಬಗ್ಗೆ ಮಾತಾಡ್ತಾರೆ. ಹಗ್ಗಾದ ಅರಿವಿ ತಂದು ಹೆಗ್ಗಿ ಒಲಿಸಿದೆ ಅಂಗಿ, ಹೆಗ್ಗಾಣ ಒಯ್ತವ್ವ ತಂಗಿ ಅಂಗಿ, ಹೆಗ್ಗಾಣ ಒಯ್ತವ್ವ ತಂಗಿ. ಹಗ್ಗಾದ ಅರಿವಿ ತಂದು ಹೆಗ್ಗಿ ಒಲಿಸಿದೆ ಅಂಗಿ, ಹೆಗ್ಗಾಣ ಒಯ್ತವ್ವ ತಂಗಿ ಅಂಗಿ, ಹೆಗ್ಗಾಣ ಒಯ್ತವ್ವ ತಂಗಿ. ಅಗಣಿತ ವಿಷಯದ ಆರುಗೇಣಿನ ಕವಚ, ಅಗಣಿತ ವಿಷಯದ ಆರುಗೇಣಿನ ಕವಚ. ಬಗಲಿನ ಬೆವರನು ಕೂಡಿದೋ ಸಿಗದೇವೋ ಈತವ್ವ ತಂಗಿ ಅಂಗಿ. ಹಗ್ಗಾದ ಅರಿವಿ ತಂದು ಹಿಗ್ಗಿ ಒಲಿಸಿದೆ ಅಂಗಿ, ಹೆಗ್ಗಾಣ ಒಯ್ತವ್ವ ತಂಗಿ. ಕಳದೆ ಪರಿರಾತ್ರಿ ಬೆಳಗಾಗೋ ಸಮಯದಿ, ಕಳದೆ ಪರಿರಾತ್ರಿ ಬೆಳಗಾಗೋ ಸಮಯದಿ. ಚೆಲುವ ಶಿಶುನಾಳಧೀಶನು ಉಳುವಿ ಕೊಟ್ಟಾನವ್ವ ತಂಗಿ ಅಂಗಿ, ಉಳುವಿ ಕೊಟ್ಟಾನವ್ವ ತಂಗಿ ಅಂಗಿ. ಹಗ್ಗಾದ ಅರಿವಿ ತಂದು ಹೆಗ್ಗಿ ಒಲಿಸಿದೆ ಅಂಗಿ, ಹೆಗ್ಗಾಣ ಒಯ್ತವ್ವ ತಂಗಿ. ಉತ್ತರ ಕರ್ನಾಟಕದ ಭಾಷೆಗೆ ಗುದ್ನ ಅಂದರೆ 6 ಅಡಿ 3 ಅಡಿ ಜಾಗಕ್ಕೆ ಅವರು ಆ ಶಬ್ದನ ಉಪಯೋಗಿಸ್ತಾರೆ. ಅಲ್ಲಿ 6 ಅಡಿ 3 ಅಡಿಯಲ್ಲಿ ಮಲಗುವಾಗ ಈ ಅಂಗಿ ವೇಸ್ಟ್ ಆಗೋಗುತ್ತಲ್ವಾ. ಇದು ಬಗಲಿನ ಬೆವರನ್ನು ಕೂಡ ಅರಿಷಡ್ವರುಗಳು, ಆಸೆಗಳು, ಈ ಅಂಶಗಳನ್ನ ಇದರಲ್ಲೇ ನಾವು ಯೋಚನೆ ಮಾಡಿ ಆಸೆ ಪಟ್ಟು, ಹೆಣ್ಣು ಹೊನ್ನು ಮಣ್ಣಿಗೆ ಆಸೆ ಪಟ್ಟು ಇದು ಎಲ್ಲೆಲ್ಲ ತೂತಿಕ್ಬಿಡ್ದು. ಅದು ಅಂಗಿನ ಎಲ್ಲ ಕಡೆ ಎಲ್ಲ ಹೊಲಿಗೆ ಬಿಚ್ಕೊಂಡ್ಬಿಟ್ಟಿದೆ, ಎಲ್ಲ ಕಡೆ ರಂಧ್ರ ಆಗಿದೆ ಅಂತಕ್ಕಂಥ ಮಾತನ್ನು ಸೂಕ್ಷ್ಮತೆಯಲ್ಲಿ ಹೇಳ್ತಾರೆ ಶಿಶುನಾಳ ಶರೀಫರು. ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ಇದು ಹಗ್ಗ ಅಂದರೆ ಹಗ್ಗದ ಅಂದರೆ ಪುಗ್ಸಟ್ಟೆ ಅಂದರೆ ಕಡಿಮೆ ರೇಟಿಗೆ ಸಿಕ್ಕಿದೆ ಅಂತ. ಹಾಗಾಗಿ ಕಡಿಮೆ ರೇಟಿಗೆ ಸಿಕ್ಕಿದೆ, ಅದು ಭಗವಂತ ತಂದೆ ತಾಯಿ ತಂದು ಕೊಟ್ಟಿದ್ದಾರೆ. ಹಾಗೆ ದೇಹದ ಬಗ್ಗೆ ಇದೊಂದು ಹೇಳ್ತಾರೆ. ಮತ್ತು ಸ್ಥಿರವಲ್ಲ ಕಾಯ, ಇದು ಬಹಳಷ್ಟು ಇವತ್ತು ನಭೋಭು ಮಂಡಲದ ವಿಶ್ವವ್ಯಾಪಿಯಾಗಿ ಅರ್ಥ ಮಾಡ್ಕೋಬೇಕಾದ್ದೇನಪ್ಪ ಅಂದರೆ, ನಮಗೆ ದೇಹ ಈ ಸ್ಥಿರವಲ್ಲ, ಇದು ಒರಿಜಿನಲ್ ಪರ್ಮನೆಂಟ್ ಅಲ್ಲವೇ ಅಲ್ಲ. ಆದರೆ ಏನು ಮಾಡ್ತೀವಿ ನಾವು, ಪರ್ಮನೆಂಟ್ ಇದ್ದೀವಿ ಇಲ್ಲಿ ಜೀವನದಲ್ಲಿ, ಇಲ್ಲಿ ಭೂಲೋಕದಲ್ಲಿ ಪಕ್ಕ ನಾವೇ ಬದುಕ್ತೀವಿ ಅಂತಕ್ಕಂಥ ಒಂದು ಅಹಮಿಕೆ ಭಾವನೆಗಳಲ್ಲಿ, ಅಜ್ಞಾನದ ಭಾವನೆಗಳಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ. ಅದನ್ನು ಈ ಶಿಶುನಾಳ ಶರೀಫರು ಬಹಳ ಅದ್ಭುತವಾಗಿ ಅದನ್ನು ಹೇಳುತ್ತೆ. ಸ್ಥಿರವಲ್ಲ ಕಾಯ ಸ್ಥಿರವಲ್ಲ, ಸ್ಥಿರವಲ್ಲ ಕಾಯ
ಸ್ಥಿರವಲ್ಲ ಸ್ಥಿರ ಶರೀರವ ನಂಬಲು ಬೇಡ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ದೇಹ ಸ್ಥಿರವಲ್ಲ ಮರಳಿ ಮರಳಿ ಬಾಹು ತೊರದಿ ಭವಕ್ಕೆ ಬಂದು ಮರಳಿ ಮರಳಿ ಬಾಹು ತೊರದಿ ಭವಕ್ಕೆ ಬಂದು ಸೊರಗಿ ಸುಖ ದುಃಖ ಎರಡರ ಮಾಧ್ಯದಿ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ದೇಹ ಸ್ಥಿರವಲ್ಲ ಅಂದಿಗಿಂದಿಗೂ ಒಂದೇ ತಂದೆ ಗುರು ಗೋವಿಂದ ಅಂದಿಗಿಂದಿಗೂ ಒಂದೇ ತಂದೆ ಗುರು ಗೋವಿಂದ ಸುಂದರ ಶಿಶುನಾಳಾಧೀಶನ ಕಂದ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ದೇಹ ಸ್ಥಿರವಲ್ಲ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ದೇಹ ಸ್ಥಿರವಲ್ಲ ದೇಹನೇ ಸ್ಥಿರವಲ್ಲ ಅಂದಮೇಲೆ ನಾವು ಯಾವುದು ಇಲ್ಲಿ ಶಾಶ್ವತ, ಯಾವುದು ಪರ್ಮನೆಂಟು, ಯಾವುದು ಡೂಪ್ಲಿಕೇಟು, ಯಾವುದು ನಮ್ಮದು ಅಂತಕ್ಕಂಥದ್ದನ್ನು ಅದಕ್ಕೆ ಕನಕದಾಸ ಒಂದು ಕಡೆ ಹೇಳ್ತಾರೆ, ಯಾರು ಸಂಗಡ ಬಾಹೋರಿಲ್ಲ ಅಂತ. ಯಾವ ಸುಮಾರು ಒಂದು 45 ಲೈನ ಹಾಡನ್ನು ಭಾಳ ದೊಡ್ಡ ಹಾಡು ಬರೆದಿದ್ದಾವು. ನಾರಾಯಣನ ಮಾತ್ರ ನಂಬಪ್ಪ ನೀನು, ಈ ಜಗತ್ತಲ್ಲಿ ಬೇರೆ ಯಾವುದು ನಿನಗೆ ಶಾಶ್ವತವಾಗಿ ಸಿಗೋದಿಲ್ಲ, ನಿನಗೆ ಅವನ ನಾಮನೇ ಸ್ಮರಣೆ ಬೇರೆ ಬೇಡ ಅಂತಕ್ಕಂಥದ್ದು ಕನಕದಾಸರು ಹೇಳ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಒಂದು ಕಡೆ, ಹೊತ್ತು ನವಮಾಸ ಪರ್ಯಂತರವು ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳಿಂದಲೇ ತುತ್ತು ವಸ್ತ್ರವಾನಿಕ್ಕಿ ಸಲುಗೀರ ತಾಯಿ ತಂದೆ ಹತ್ತು ಕರೆಯುವವರಲ್ಲದೆ ಬೆನ್ನತ್ತಿ ಬರುವರೇ ಯಾರು ಸಂಗಡ ಬಾಗೋರಿಲ್ಲ, ಯಾರು ಸಂಗಡ ಬಾವೋರಿಲ್ಲ. ನಿನ್ನಿಂದ ಯಾರೂ ಬರಲ್ಲಪ್ಪ. 9 ತಿಂಗಳು ಹೊತ್ತು ತನ್ನ ಗರ್ಭದಲ್ಲಿಟ್ಕೊಂಡು ಸಾಕಿದ ತಾಯಿ ತನ್ನ ಮುಂದೆನೇ ಮಗು ಸತ್ತಾಗ ಅಳುತ್ತಳೆ ಬಿಟ್ರೆ ಮಗುವಿಂದ ಸತ್ತು ಅಂತ ತಾನೆಂದು ಸತ್ತಿದ ಪ್ರತೀತಿಗಳು ಕಡಿಮೆ. ಹಾಗಾಗಿ ಇಲ್ಲಿ ದೇಹ ಸ್ಥಿರವಲ್ಲ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಮತ್ತೆ ದೇಹ ಎಂಥದ್ದು, ಯಾವುದು ದೇಹ, ಎಲ್ಲಿಂದ ಬಂತು ಅಂದರೆ ನಾನು ಬಸವಣ್ಣ ವಚನದಲ್ಲಿ ಹೇಳಬೇಕಾಗುತ್ತೆ. ಅಂದರೆ ಈ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಹೊಲೆಗಂಡಲ್ಲದೆ ಪಿಂಡನೆಲೆಗೆ ಆಶ್ರಯವಿಲ್ಲ, ಜಲಬಿಂದನ ವ್ಯವಹಾರ ಒಂದೇ, ಏನನೋದಿ ಏನ ಕೇಳಿ ಏನು ಫಲ, ಸಪ್ತಧಾತು ಸಮಂ ಪಿಂಡಂ ಸಮೋಯನ ಸಮುದ್ರ ವರ್ಣಾನಾಂ ಕಿಂ ಪ್ರಯೋಜನಂ ಅಂತಕ್ಕಂಥ ಬಸವಣ್ಣರ ವಚನ ಈ ಹುಟ್ಟಿದ್ದು ಹೊಲಿಮನಿಗೆ ಸ್ವಲ್ಪ ಅದು ಕನೆಕ್ಟ್ ಆಗುತ್ತೆ. ಯಾಕೆಂದ್ರೆ ಶರೀಫ್ ರದ್ದು ಹೇಳ್ತಾರೆ, ಹುಟ್ಟಿದ್ದು ಹೊಲಿ ಮಾನಿ ಬಿಟ್ಟುಂಟು ಕಾಯ್ ಮಾನಿ ಎಷ್ಟಿದ್ದರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ. ಹುಟ್ಟಿದ್ದು ಹೊಲಿ ಮಾನಿ ಬಿಟ್ಟುಂಟು ಕಾಯ್ ಮಾನಿ ಎಷ್ಟಿದ್ದಾರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ. ವಸ್ತಿ ಇರುವ ಮಾನಿ ಗಸ್ತಿ ತಿರುಗುವ ಮಾನಿ, ಶಿಸ್ತಿಲೇ ಶಿವನ ಆಳೋ ಮನಿ, ಶಿಸ್ತಿಲೇ ಶಿವನ ಆಳೋ ಮನಿ. ಹುಟ್ಟಿದ್ದು ಹೊಲಿ ಮಾನಿ ಬಿಟ್ಟುಂಟು ಕಾಯ್ ಮಾನಿ ಎಷ್ಟಿದ್ದಾರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ. ಚಿಂತೆ ಕಾಂತೆಯ ಮಾನಿ ಸಂತಿ ಸವತಿಯ ಮಾನಿ, ಅಂತೂ ಬಲ್ಲವರಿಗೆ ಆಳೋ ಮನಿ, ಅಂತೂ ಬಲ್ಲವರಿಗೆ ಆಳೋ ಮನಿ. ಹುಟ್ಟಿದ್ದು ಹೊಲಿ ಮಾನಿ ಬಿಟ್ಟುಂಟು ಕಾಯ್ ಮಾನಿ ಎಷ್ಟಿದ್ದರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ. ವಸುಧೆಯಳು ನಮ್ಮ ಶಿಶುನಾಳಧೀಶಾನ ಅಸನಾದ ಪದಗಳ ಆಡೋ ಮನಿ, ಅಸನಾದ ಪದಗಳ ಆಡೋ ಮನಿ. ಹುಟ್ಟಿದ್ದು ಹೊಲಿ ಮಾನಿ ಬಿಟ್ಟುಂಟು ಕಾಯ್ ಮಾನಿ ಎಷ್ಟಿದ್ದರೆ ನೀದು ಖಾಲಿ ಮನಿ, ಎಷ್ಟಿದ್ದಾರೆ ನೀದು ಖಾಲಿ ಮನಿ. ವಸ್ತಿ ತಿರುಗುವ ಮನಿ ಗಸ್ತಿ ತಿರುಗುವ ಮನಿ, ಒಂದು ಕಡೆ ನಿಲ್ಲಲ್ಲ, ಇದ್ದಿತ ಇರಲ್ಲ, ಎಲ್ಲಾ ತಿರುಗಾಡುತ್ತೆ, ತಿರುಗಾಡ್ಕೊಂಡ್ಬರುತ್ತೆ. ಚಿಂತೆ ಸಿಕ್ಕಾಬಡ ಚಿಂತೆಗಳನ್ನೇ ಸರಮಾಲೆಯಾಗಿ ನುಂಗ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡುತ್ತೆ, ಭಗವಂತನ ಬಗ್ಗೆ ಯೋಚನೆಯೇ ಮಾಡಲ್ಲ. ಅದಕ್ಕೆ ಅಲ್ಲಮಪ್ರಭು ಹೇಳ್ತಾರೆ, ಆಸೆಗೆ ಸತ್ತದ್ದು ಕೋಟಿ, ಅಮಿಷಗ್ಗೆ ಸತ್ತದ್ದು ಕೋಟಿ, ಹೆಣ್ಣಿಗೆ ಸತ್ತದ್ದು ಹೊಣ್ಣಿಗೆ ಮಣ್ಣಿಗೆ ಸತ್ತದ್ದು ಕೋಟಿ. ಗುಹೇಶ್ವರ ನಿನಗಾಗಿ ಸತ್ತವರನ್ನೊಬ್ಬನೂ ನೋಡಲ್ಲ ನೋಡ ಅಂತಾರೆ.
ಹಾಗಾಗಿ ಭಗವಂತ ಸಿಕ್ಕಲಿಲ್ಲ ಅಂತ ಹತ್ತಿದ್ದು ಬಹಳಷ್ಟು ಜನ ಕಡಿಮೆನೆ. ಯಾರೋ ಪುಣ್ಯ ಪುರುಷರು ಅವರೆಲ್ಲ ಹೇಳ್ಬೋದೇನೋ ಇನ್ನೂ ನಮ್ಗೆ ದರ್ಶನ ಆಗಲಿಲ್ಲ ಅಂತ. ನಮ್ಮಂಥ ಪಾಮರರಿಗೆ ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಸಿಗಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಶರೀಫರು. ಆಮೇಲೆ ನಾನು ಮಾಡಿದೆ ಅಂತಕ್ಕಂಥ ಅಹಮಿಕೆ ಮನುಷ್ಯನಲ್ಲಿ ಬಹಳಷ್ಟು ಈ ಕಾಲದಲ್ಲಿದೆ. ಯಾವುದೋ ಹಣ ಇರುತ್ತೆ, ಯಾವುದೋ ತರ್ತಾರೆ, ನಾನು ಮಾಡಿದೆ ಅಂತ. ಅದಕ್ಕೆ 18ನೇ ಶತಮಾನದಲ್ಲಿ ಹೇಳ್ತಾರೆ ಶರೀಫರು, ಎಷ್ಟೇ ಮಾಡಿ ಮನೆ ಇದ್ರು ಏನೇ ಇದ್ರು ನೀನು ಮಾಡೋದೇನೈತೆ ಗೊತ್ತೇನಪ್ಪ, ನೀನು ಕೆಳಗಡೆ 6 ಅಡಿ 3 ಅಡಿ ಬಗ್ಗೆನೇ ಅದೇ ನೀನು ಸಂತೆ ಮಾಡೋದು, ಬೇರೆ ಸಂತೆ ಯಾವ ಮಾಡಲ್ಲ ನೀನು, ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ಇದನ್ನು ಹೇಳ್ತಾರೆ. ಯಾರ ಬ್ಯಾಡಂತರ ಮಾಡಪ್ಪ ಚಿಂತೀನಿ, ಲೋಕದ ಕಾಳಜಿ ಮಾಡುತ್ತೇನಂತಿ. ಯಾರ ಬ್ಯಾಡಂತರ ಮಾಡಪ್ಪ ಚಿಂತಿ ನೀ, ಲೋಕದ ಕಾಳಜಿ ಮಾಡುತ್ತೇನಂತಿ. ಬದುಕು ಬಾಳೆವು ನಂದೇ ಅಂತಿ, ನಿಧಿಯು ಸೇರಿದಷ್ಟು ಸಾಲದು ಅಂತಿ. ಕದವ ತೆರೆದು ಕಡೆ ಯಾತ್ರೆಗೆ ನಡೆವಾಗ ಒದಗದು ಯಾವುದು ಸುಮ್ಮನೆ ಕುಂತಿ ನೀ, ಲೋಕದ ಕಾಳಜಿ ಮಾಡುತ್ತೇನಂತಿ. ಯಾರ ಬ್ಯಾಡಂತರ ಮಾಡಪ್ಪ ಚಿಂತಿ ನೀ, ಲೋಕದ ಕಾಳಜಿ ಮಾಡುತ್ತೇನಂತಿ. ಮುತ್ತು ಗೋವಿಂದನ ಪಾದದೊಳೈತಿ, ಕಳಕೊಂಡು ಹುಡುಕಿದರಿನ್ನೆಲ್ಲೈತಿ. ಶಿಶುನಾಳಧೀಶನ ದಯೆಯೊಳಗೈತಿ, ರಸಿಕನು ಹಾಡಿದ ಕವಿತೆಯೊಳೈತಿ. ನೀ ಲೋಕದ ಕಾಳಜಿ ಮಾಡುತ್ತೇನಂತಿ. ಯಾರ ಬ್ಯಾಡಂತರ ಮಾಡಪ್ಪ ಚಿಂತಿ ನೀ, ಲೋಕದ ಕಾಳಜಿ ಮಾಡುತ್ತೇನಂತಿ. ಇಷ್ಟಿದ್ರೂ ಶಿಶುನಾಳ ಶರೀಫರು ಓದಿದ್ದು ಬರೀ ಗಾವಟಿ ಮಠ, ಅಂದರೆ 3ನೇ ಕ್ಲಾಸು ಅಥವಾ 4ನೇ ಕ್ಲಾಸ್ ಇರಬಹುದು ಅನ್ಸುತ್ತೆ. ಈ 3 ಶಬ್ದಗಳಿರ್ತಕ್ಕಂಥ ವ್ಯಕ್ತಿಗಳ ಹೆಸರುಗಳು ಹೇಳ್ಕೊಂಡ್ರೆ ಬಹಳಷ್ಟು ಸಾಧನೆ ಇದೆ. ಶರೀಫ, ಕನಕ, ಕಬೀರ, ಇವು ನೋಡ್ರಿ, ಈ 3 ಶಬ್ದ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಬಹಳ ಶ್ರೇಷ್ಠತಮ ಸಾಧನೆಗಳನ್ನು ಮಾಡಿರ್ತಕ್ಕಂಥ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಶಿಶುನಾಳ ಶರೀಫರು ಜಗತ್ತಿಗೆ ಪಾಠ ಹೇಳೋ ಮೇಷ್ಟ್ರು. ಒಂದು ಗಾವಟಿ ಮಠದಲ್ಲಿ ಸ್ಕೂಲ್ ಮಾಸ್ಟರ್ ಆಗಿರ್ತಾರೆ. ಹೊಟ್ಟೆಪಾಡಿಗೋಸ್ಕರ ಒಂದು ಮಾಸ್ಟರ್ ಇರ್ತಾರೆ. ಅವರು ಬಹಳಷ್ಟು ಬಡತನಗಳು ಕಾಡುತ್ತೆ ಅವರಿಗೆ, ಅಂತ ಶ್ರೀಮಂತನೇ ಇರೋದಿಲ್ಲ. ತುಂಬ ಒಂದು ಸಣ್ಣ ವ್ಯವಸಾಯದ ಮನೆ ಅದು. ಅಷ್ಟು ಸ್ಥಿತಿಗತಿಗಳಲ್ಲೂ ಅವರು ಇರ್ತಕ್ಕಂಥ ಯಾವುದೇ ಧರ್ಮದಲ್ಲಿ ಏನೇ ಲೋಪ ಇದ್ದರೂ ಯಾವಾಗ ಹೇಳಿದಾಗ ಅವರನ್ನು ಅಪೋಸ್ ಮಾಡೋದು, ಅಂದರೆ ವಿರೋಧ ಮಾಡಿದವರೇ ಜಾಸ್ತಿ. ಈ ಕಡೆ ಇವರು ವಿರೋಧ ಮಾಡ್ತಾರೆ, ಆ ಕಡೆ ಅವರು ವಿರೋಧ ಮಾಡ್ತಾರೆ. ಅಲ್ಲಿ ಇವತ್ತು ಆ ಗದ್ದಿಗೆಯಲ್ಲಿ ನೋಡೋರು ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು 98 ಹೋದಾಗ ಅಷ್ಟೊಂದು ಪರ್ಯಾಯ ಇರಲಿಲ್ಲ. ಈಗ ಅದು ತುಂಬ ಒಂಥರ ಬದಲಾಗಿದೆ. ಒಂದೇ ಸ್ಥಳದಲ್ಲಿ ಒಂದೇ ಸಮಾಧಿ ಅಥವಾ ಗದ್ದಿಗೆಯಲ್ಲಿ ಅದು ಎಲ್ಲ ಧರ್ಮದ ಥರ ಇದೆ, ಯಾವ ಧರ್ಮದಲ್ಲಿ ಇಲ್ಲ ಅದು. ಆ ಗದ್ದಿಗೆಯಲ್ಲಿ ಒಂದು ಕಡೆ ಮುಸಲ್ಮಾನರು ತಮ್ಮ ಧರ್ಮದ ಪ್ರಕಾರ ಪೂಜೆ ಮಾಡ್ಕೊತಾರೆ, ಇನ್ನೊಂದು ಕಡೆ ಹಿಂದೂಗಳು ತಮ್ಮ ಪೂಜೆ ಮಾಡ್ಕೋತಾರೆ. ಈ ಅತಿಶಯೋಕ್ತಿ, ಇದು ಖುಷಿ ನಮಗೆ ಬಹಳಷ್ಟು ಕೊಡುತ್ತೆ. ಉತ್ತರ ಕನ್ನಡದ ವರ್ಗಾವಣೆಯಾಗಿ ನಾನು ಸುಮಾರು ಒಂದು 15 ವರ್ಷ ಆದ್ರೂ ಇನ್ನೂ ಆ ಭಾಷೆ ನನಗೆ ಮರಿಲಿಕ್ಕಾಗಿಲ್ಲ. ಆ ಜನ ಇರ್ತಕ್ಕಂಥ ಸಾಧು ಸತ್ಪುರುಷರು ಗದ್ದಿಗೆಗಳಿದಾವಲ್ಲ, ಅವು ನಾವು ಮರೆತು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಬದುಕಿನ ಬಹಳಷ್ಟು ಹೊಸತೆರವನ್ನು ಕೊಟ್ಟಂಥ ಜಾಗ ಉತ್ತರ ಕರ್ನಾಟಕದ ಕರಿಮಣ್ಣು. ಆ ಕರಿಮಣ್ಣಲ್ಲಿ ಇರ್ತಕ್ಕಂಥ ಸಾರಸತ್ವದ ಲೋಕ, ಆ ಒಂದು ಪ್ರಭೆ ನಮಗೂ ಬಹುಶಃ ಶರೀಫರಿಂದನೇ ಬೀರ್ತೇನೋ ಅಂತ ಹೇಳೋಕ್ಕೆ ನಾನು ತಪ್ಪು ಇಂಜರಿ ಅಲ್ಲ ಅಂತ ಅನಿಸುತ್ತೆ. ಆಮೇಲೆ ಆ ಶಿಶುನಾಳ ಶರೀಫರು ಒಳ್ಳೆ ಬೆರಡಿ ಯೋಗ ಸಾಧನೆಯಲ್ಲಿದ್ದರು. ಗೌರಿಗೊಂದು ಭಟ್ರ ಹತ್ರ ಕಲ್ತಿದ್ರು, ಭಾಳ ಒಂಥರ ಚೆಂದಾಗಿದ್ದರು. ಬಿಫೋರ್ ಮದುವೆ ಆದಾಗ ಒಂದು ಹುಡುಗಿಯಲ್ಲಿ ಅಡ್ಡ ಆಗ್ತಾಳೆ ಹೆಣ್ಣುಮಗಳು. ಯಾಕೋ ಆದರೆ ನೀನು ನನಗೆ ಬೇಕು ಅಂತಾನೆ. ಅವರು ದೇಹ ಬೇಕೋ ನಾನು ಬೇಕು ಅಂತ ಕೇಳಿದ್ರೆ ಆಕೆಗೆ ಅರ್ಥ ಆಗಲ್ಲ. ಹಾಗೆ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಬರ್ತಾರೆ. ಆ ಬಂದ ಹಾಡನ್ನು ಬರೀತಾರೆ, ಹಾವ ತುಳಿದೇನ ಮಾನಿನಿ ಹಾವ ತುಳಿದೇನ. ಅಂದರೆ ಆ 3 ಲೈನಲ್ಲಿ 3 ಪುರಾಣ ಇಟ್ಟಿರ್ತಾರೆ. ಹರಿಗೆ ಹಾಸಿಗೆ ಯಾವ್ದಾವುದು ಹರಿಪುರಾಣ, ಹರನ ಕೊರಳಿರುವ ಹಾವು ಅಂದರೆ ಶಿವಪುರಾಣ, ಧರೆಯ ಹೊತ್ತು ಮೇರೆ ದೇವಿ ಪುರಾಣ. ಇಷ್ಟು 3 ಪುರಾಣಗಳನ್ನು 3 ಲೈನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಗಟ್ಟಿತನ ಶಿಶುನಾಳ ಶರೀಫರಿಗೆ ಒದಗಿ ಬಂದಿತ್ತು, ಅಥವಾ ಭಗವಂತ ಕೊಟ್ಟಿದ್ದ ಅಂತಕ್ಕಂಥದ್ದನ್ನು ಆಕೆ ಅಡ್ಡ ಹಾಕಿದಾಗ ಅದೇನು ಹೇಳ್ತಾರೋ ನಮಗದು ಗೊತ್ತಿಲ್ಲ. 18ನೇ ಶತಮಾನ, ನಾನು ಇರಲಿಲ್ಲ. ಅವ್ರಿಗೆ ಆಕೆಗೆ ಮೋಸ್ಟ್ಲಿ ಬೋಧ ಹೇಳಿ ಒಳ್ಳೆತನದ ಕಳಿಸಲೂ ಇರಬಹುದು. ಹಾಗೆ ಅವರು ಅದು ಹಾಡು ಬರೆದ ನೋಡಿದಾಗ ಅನಿಸುತ್ತೆ, ಆ ಹಾಡಿನ ಕೊನೆಯ ಶಬ್ದಗಳನ್ನು ನೋಡಿದಾಗ ಅವರು ಆಕೆಗೆ ಬುದ್ಧಿನೇ ಹೇಳಿ ಈ ಕಡೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಕಾಣ್ಬೋದು. ಅದು ಹಾವ ತುಳಿದೇನ ಮಾನಿನಿ ಹಾವ ತುಳಿದೇನ ಅಂತ. ಅದು ಬಹುಶಃ ಅದನ್ನು ಸಹಜವಾಗಿ ಹೇಳಿದ್ರೆ ಅದು ಅರ್ಥ ಆಗೋಂಗಿಲ್ಲ.
ಅದನ್ನು ಈ ಡೀಟೇಲ್ ಕೂತ್ಕೊಂಡು ಅದನ್ನು ಮನನ ಮಾಡಿಕೊಂಡ್ರೆ ಮಾತ್ರ ಅದು ಹಾವ ತುಳಿದೇನ ಮಾನಿನಿ ಹಾವ ತುಳಿದೇನ ಅಂತ ಆಗುತ್ತೆ. ಅದನ್ನೀಗ ನಿಮ್ಮ ಸ್ತೋತ್ರಗಳು ನಾನು ಇದನ್ನು ಪ್ರಸ್ತುತಪಡ್ತೀನಿ. ಹಾವ ತುಳಿದೇನಾ ಮಾನಿನಿ ಹಾವ ತುಳಿದೇನಾ, ಹಾವ ತುಳಿದು ಹಾರಿ ನಿಂತೆ ಜೀವ ಕಳವಳಿಸಿತೇ ಗೆಳತಿ, ದೇಹತ್ರಯಗಳ ಶ್ರುತಿಯು ತಪ್ಪಿ ದೇವಾ ನೀನೇ ಗತಿಯು ಎಂದು ಹಾವ ತುಳಿದೇನೆ ಮಾನಿನಿ ಹಾವ ತುಳಿದೇನೆ. ಹರಿಗೆ ಹಾಸಿಗೆಯಾದ ಹಾವು ಹರನ ಕೊರಳೊಳು ಇರುವ ಹಾವು, ಧರೆಯ ಹೊತ್ತು ಮೆರೆವ ಹಾವಿನ ಶಿರವ ಮೆಟ್ಟಿದೆ ಶಿವನ ದಯದಿ ಹಾವ ತುಳಿದೇನೆ ಮಾನಿನಿ ಹಾವ ತುಳಿದೇನೆ. ಸತ್ಯ ಶಿಶುವೇ ನಾಳಾಧೀಶನ ನಿತ್ಯ ಸೇವಿಸುವಂಥ ಮಾನಿಗೆ, ಸತ್ಯ ಶಿಶುವೇ ನಾಳಾಧೀಶನ ನಿತ್ಯ ಸೇವಿಸುವಂಥ ಮಾನಿಗೆ, ಕತ್ತಲೋಳು ಬಂದು ಕಾಲಿಗೆ ಸುತ್ತಿಕೊಂಡಿತು ಸಣ್ಣ ನಾಗರ ಹಾವ ತುಳಿದೇನೆ ಮಾನಿನಿ ಹಾವ ತುಳಿದೇನೆ. ಹಾವ ತುಳಿದು ಹಾರಿ ನಿಂತೆ ಜೀವ ಕಳವಳಿಸಿತೇ ಗೆಳತಿ, ದೇಹತಯಗಳ ಶ್ರುತಿಯು ತಪ್ಪಿ ದೇವಾ ನೀನೇ ಗತಿಯು ಎಂದು ಹಾವ ತುಳಿದೇನೆ ಮಾನಿನಿ ಹಾವ ತುಳಿದೇನೆ. ಪ್ರವಚನದ ಮಧ್ಯೆ ಹಾಡುಗಳಿಗೆ ಕೆಲವೊಂದು ಪದಗಳನ್ನು ಯಾಕೆ ನಾನು ತೆಗೆದಿದ್ದೀನಿ ಅಂದರೆ, ಇಲ್ಲಿ ನನಗೆ ಕೊಟ್ಟಿರೋದು 1 ಗಂಟೆಯಲ್ಲಿ ಅಲ್ಲೇ ನನ್ನ ಸಮಯ ಮುಗೀತಾ ಬಂದಿದೆ. ಇನ್ನೊಂದು 5 ನಿಮಿಷ ಬಹುಶಃ ಹನುಮದಂಡಕ ಹೇಳ್ಬೋದು ಅನಿಸುತ್ತೆ ಗುರುಗಳೇ. ಶಿಶುನಾಳ ಶರೀಫರು ರಾಮಾಯಣವನ್ನು ಹನುಮನ ಮೇಲೆ ಬರೆದ್ರು ಅನ್ನೋಕ್ಕೊಂದು ಬಗ್ಗೆ ಹೇಳ್ತೀನಿ. ಅಲ್ಲಿ ಅತ್ತಿಗೆರೆ ಅಂತ ಇದೆ, ಅತ್ತಿಗೆರೆಯಲ್ಲಿ ಅವ್ರು ದೇವಸ್ಥಾನಕ್ಕೆ ಹೋಗೋರಂಥವ್ರು, ಆಂಜನೇಯ ದೇವಸ್ಥಾನಕ್ಕೆ. ಆ ಪೂಜಾರಿ ಶರೀಫರು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದಾಗ ಆ ಒಂದು ದಂಡಕನ ಹೇಳ್ತಾರೆ. 2 ನಿಮಿಷ 3 ನಿಮಿಷದಲ್ಲಿ ಹೇಳ್ತೇನೆ. ಅದನ್ನು ಬಹಳಷ್ಟು ನನಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಹನುಮಂತ ಭೂಪ ಸದ್ಗುಣಮಣಿ ಶಾಂತರೂಪ ಹನುಮಂತ ಮಹಾಮನುಷ ವಾಯುತನಯ ವಾನರೇಂದ್ರ ವನಚರೇಂದ್ರ ಶುಭಕಿರಣ ವಿಹಾರ ಮಹಿಮಾಗರ ಅಂಜನೀಕೂರ ಸುಜನೋದ್ಧಾರ ಕುಜನೋತ್ಪಾಟನ ಓ ಭಕ್ತ ಪ್ರಾಣ ಪಂಚಪ್ರಾಣ ನಮಸ್ತುತೆ ಕ್ರೋಣಿಪಾಲ ರಘುಚರಣ ಸೇವಕ ಕಪಿವರ ಕರುಣಕೃಪಾಳು ಶರಣು ಮಾಂಪಾತು ಶರಣು ಶರಣೈ ಹರಿರಾಮಚಾಕರ ನಿರುಪಮತ ಸಂಚಾರ ಚರಿತ ಭೂಪರ ಬಹುಪ ಲಂಕಾಪ ಕಪಿಳೆರಪಿ ವಿಸ್ತರ ಅರಿದ ಧೀರ ಕುಂಭಕನ ತಾಟಿಕೆಯ ಬರಾತುರಿನ ಕರಾದಿಗಳ ಸಂಹಾರ ಪರಾಕ್ರಮ ವೀರನಿನ ಶ್ರೀಕರ ಚರಣ ಕಮಲಕ್ಕೆ ಪರಾಕು ಹೊಂದಿಪೇ ಶರಣು ಶರಣು ಜಿತೇಂದ್ರಿಯ ಜಯಶುಭತೆ ಜಲಸಟ ಪಥಸಾರ ನಿರ್ಮಿತ ನಿರಂತರ ಆಕಾಶ ಧಾವನ ಪತೀಂದ್ರ ಜಿತುವಿನ ಮತನ ಮಾರುತಿ ನತಮ ಗತಿಮುಕ್ತೆ ಪಥದಾಯಕ ಹಿತಸಾಯಕ ಋತಸ್ತಂಭನ ಅತೀತ ಮಾರುತಿ ನಿತಿಪೆ ನಿನ್ನ ಪಾದ ಸರ್ವತಾ ಸೇವೆ ಬಲವಂತ ಬಾಲಕ ರಾಮಗೋಪಾಲ ರಘುವರ ಜಾಲ ಲಲಾಮ ರಘುಕುಲಜ ರಾಮನ ಸೇವಕ ಕಲಿಲಕ್ಷ್ಮಣ ಜೀವನ ಉಳಿಸಿ ಫಲಗೊಳಿಸಿ ಪಾತಾಳ ಕಿಳಿದು ಮಹಾಮಲಿತ ಮೈರ ಲವಕುಶ ಕುಮಾರರ ಛಲ ಗೆಲಿಸಿ ಜಾನಕಿ ರಾಮಪದ ಕೊಲಿಸಿದೆ ನಿಜಲೀಲಾ ಮೂರ್ತಿ ಬಲೇ ಬ್ರಹ್ಮ ಋಷಿ ಕುಲೋತ್ತಮ ಭಜೆ ಬಾಲದಂಡ ಬಲಭೀಮ ದಯಾಳು ಮಂಡಲೇಶ ಕೋದಂಡ ಪಾಂಡುತನಯ ಗಾಂಡೀವ ರಥಾಕೃತಿ ಕಂಡು ಪತಾಕಿನಿ ಕುಂಡ ನಂಡಲಿಯಲು ಕುರುಸೈನ್ಯ ದಿಂಡುಗಳ ಬ್ರಹ್ಮಾಂಡಕ್ಕಿಳಿದು ಬಹುಪುಂಡ ಗ್ರಾಮ ಹತ್ತಿಗಿರ ಸ್ಥಳದೆ ಪ್ರಚಂಡ ವೀರ ಹನುಮಂತ ಪ್ರಭೋ ಉದ್ದಂಡ ಗುರು ಗೋವಿಂದ ಕರುಣದಿ ಕಂಡು ಸುರುವಿನ ಪಾದಕಮಲಕರ ದಂಡ ಎತ್ತಿ ನಮೋ ನಮೇ ಅಂತಕ್ಕಂಥ ಹನುಮ ರಾಮಾಯಣವನ್ನ ಶಿಶುನಾಳ ಶರೀಫರು ಬರೀತಾರೆ. ಹೀಗೆ ಆ ಸಂತನ ಬಗ್ಗೆ ಹೇಳ್ಕೋತಾ ಹೋದರೆ ದಿನಗಳು ತಿಂಗಳುಗಳು ವರ್ಷಗಳು ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಕುಂತು ನಾನು ನಿಮ್ಮೊಂದಿಗೆ ಶಿಶುನಾಳ ಶರೀಫರ ಗೀತಾ ವ್ಯಾಖ್ಯಾನ ನನ್ನ ಪಾಮರ ಬುದ್ಧಿಗೆ ಏನು ಅನಿಸುತ್ತೋ ಅದನ್ನು ಮಾಡಿದ್ದೇನೆ. ತಪ್ಪಿದ್ರೆ ದಯವಿಟ್ಟು ನನಗೆ ಕ್ಷಮಾ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿ ನಿಲ್ಲಿಸಿ ಮಾತಾಡೋಕ್ಕೆ ಕಾರಣಕರ್ತರಾದ ನನ್ನ ಗುರುಗಳು, ನನ್ನ ಆತ್ಮೀಯರಾಗಿರ್ತಕ್ಕಂಥ ನಂದೀಶ್ ಅವ್ರಿಗೂ ಮತ್ತು ನಿಮ್ಮ ವಿಶ್ವವಾಣಿ ಒಂದು ಕ್ಲಬ್ ಆ ಒಂದು ಸಂಸ್ಥೆಗೂ ಅಲ್ಲಿರ್ತಕ್ಕಂಥ ಸರ್ವರಿಗೂ ನಾನು ಶರಣ ಅಂತೇಳಿ ನಾನು ಬಹುಶಃ ನನ್ನ ಈ ವಾಚನದ